1,00,000 ರೂಪಾಯಿ ಹೊಲ ಒತ್ತಿ ಹಾಕಿದ್ರು ನಮ್ಮ ತಾಯಾರ. ಹಾ ರೀ. ಮತ್ತೆ ಇನ್ನೂ 50,000 ರೂಪಾಯಿ ಮನಿ ಒತ್ತಿ ಹಾಕಿದಾರೆ. ಅವ್ರ ಮುಂದ್ಗಡೆ ಎಲ್ಲಾರ್ಗು ಡಾನ್ಸ್ ಹೇಳ್ಕೊಡಕ್ ಕುಂತ್ರು ಹಿಂದೆ ನಿಂತ್ಕೊಂಡು ಡಾನ್ಸ್ ಕಲಿಯ ಮಾಡ್ಕೊಂಡು ಕಸ ಹೊಡೆದು ಹಾ ರೀ. ಬಳ್ಳಿ ವರ್ಷ ಹಿಂಗೆಲ್ಲ ಮಾಡಿ ಡಾನ್ಸ್ ಕಲ್ತಿದ್ವಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೆಂಗದ್ರಿ ಎಲ್ರು ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ಇವತ್ ನಮ್ ಜೊತೆ ಇದಾರ ಲೆಜೆಂಡ್ರಿ ರಾಕ್ ಮಲ್ಲು ಅವರು. ರಾಕ್ ಮಲ್ಲು ಅವ್ರನ್ನ ಯಾಕೆ ಫಸ್ಟ್ ಕರ್ಸಿದ್ನಪ್ಪ ಅಂದ್ರ, ಇವ್ರು ನಮ್ ಕಡೆ ಅವರು ನಮ್ಮ ಕೊಪ್ಪಳದವರು. ನಮ್ಮ ಕೊಪ್ಪಳದ ಪ್ರತಿಭೆಗಳು ಹಲವಾರು ಜನ ಇದಾರೆ. ಅದ್ರಲ್ಲಿ ಇವ್ರೊಬ್ರು ಇವಾಗ ಟ್ರೆಂಡಿಂಗ್ ಆಗತ್ತಾರ. ಅದಕ್ಕ ಇವ್ರನ್ನ ಕರೆಸಿ ಇವ್ರ ಬಗ್ಗೆ ಆಲ್ರೆಡಿ ನಿಮ್ಗೆ ನಮ್ ಉತ್ತರ ಕರ್ನಾಟಕ ಭಾಗದಾಗ ಗೊತ್ತಿರುತ್ತ ಲೆಜೆಂಡ್ರಿ ಅಂತಂದ್ ಯಾವ ರೀತಿಪ್ಪ ಅಂದ್ರ, ಇವ್ರು ಇವಾಗ ಚೆನ್ನಾಗಿರೋ ಸಾಂಗ್ ಕೂಡ ಆಗ್ತಾರ. ಫಸ್ಟ್ ಮೆಸೇಜ್ ಗರ್ಲ್ ಅಂತ ಒಂದ್ ಸಾಂಗ್ ಮಾಡಿದ್ರ ಫುಲ್ ಸೈಕ್ ಆಗೈತಿ ಸಾಂಗ್ ಮಾತ್ರ. ಅವ್ರ ಯೂಟ್ಯೂಬ್ ಚಾನಲ್ ದಾಗ ಐತಿ, ರಾಕ್ ಮಲ್ಲು ಅಂತ ಐತಿ. ಮತ್ತ ನಮ್ ಕೊಪ್ಪಳ ಜಾತ್ರೆ ಬಗ್ಗೆ ಒಂದು ಕರುನಾಡಿನ ಕಲ್ಪತ್ರ ಅಂತ ಒಂದ್ ಸಾಂಗ್ ಮಾಡಿದ್ರ, ಅದು ಫುಲ್ ಅಲ್ಟಿಮೇಟ್ ಐತಿ ಸಾಂಗ್ ಮಾತ್ರ. ನೀವು ಯಾರು ಹೋಗಿ ನೋಡಿಲ್ಲ ನೋಡ್ರಿ, ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ರಾಕ್ ಮಲ್ಲು ಅವ್ರೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹೆಂಗದ್ರಿ? ಆರಾಮದ್ರಿ? ನಾವು ಆರಾಮಿದ್ವಿ. ನಿಮ್ ಬಗ್ಗೆ ತಿಳ್ಕೊಳಕ್ ಬಾಳ ಕುತೂಹಲ ಐತ್ರಿ. ಈ ಕಡೆ ಸಂಬಂಧಿಕರು ಬೈತೀರಿ, ಈ ಕಡೆ ಭಕ್ತಿ ಸಾಂಗ್ ಮಾಡ್ತೀರಿ. ಯಾವ್ದೇನ್ ಒಂದು ಗೊತ್ತಾಗೋಲ್ರಿ ನಮ್ಗಾರ. ಜನರಿಗೆ ಕನ್ಫ್ಯೂಸ್ ಕೊಡ್ಬೇಕನ್ನೋದ್ರಿ. ಈ ಬಾಲ್ಯ ಹೆಂಗಿತ್ರಿ? ಏನ್ ಓದಿರೋದ್ರಿ ನೀವು ಫಸ್ಟ್? ನಾನು ಓದಿದ್ದೆ 7ನೇ ಕ್ಲಾಸ್. 7ನೇ ಕ್ಲಾಸ್ ಓದಿರಿ? ಓದಿದ್ದೆ 7ನೇ ಕ್ಲಾಸ್. ಹಾ ರೀ. 7ನೇ ಕ್ಲಾಸ್ ಅಂದ್ರೂ ಒಂದ್ ಅಕ್ಷರ ಬರ್ದು ಓದಕ್ಕೆ, ಹಾ ರೀ. ಬರೆಯಕ್ಕೂ ಬರಲ್ಲ. ಹಾ ರೀ. ಇವ್ ಸಾಂಗ್ ಎಲ್ಲ ಯಾರು ಬರೀತಾರ್ರಿ? ಅಂದ್ರೆ ನಮ್ ಫ್ರೆಂಡ್ ಸರ್ಕಲ್ ಈ ಕಡೆ ಅಂತ ಹೇಳಿ ಅಂದ್ರೆ ನಾನ್ ಕಾನ್ಸೆಪ್ಟ್ ಕೊಡ್ತೀನಿ. ಯಾವ ತರ ಅಂದ್ರೆ, ನಂಗೆ ಈ ತರ ಸಾಂಗ್ ಬೇಕು, ಈ ತರ ಬರೀರಿ, ಏನಾದ್ರು ಇತ್ತಂದ್ರೆ ಚೇಂಜಸ್ ಎಲ್ಲ ಮಾಡ್ತೀನಿ. ನೀವ ಚೇಂಜಸ್ ಮಾಡಿಸ್ತೀನಿ. ಮಾಡಿಸಿ ಒಂದ್ ಸಾಂಗ್ ರೆಡಿ ಆಗಿತ್ತು. ಫಸ್ಟ್ ಸಾಂಗ್ ಯಾವ್ದ್ರಿ ನಿಮ್ದು? ಫಸ್ಟ್ ಸಾಂಗ್ ಅನಿತಾ ಅನಿತಾ ಅಂತ ಮಾಡಿದ್ವಿ, ಹಳೇ ಸಾಂಗ್. ಅನಿತಾ ಆಲ್ಬಮ್ ಸಾಂಗ್ ಅನ್ರಿ, ರೀಮೇಕ್ ಮಾಡಿದ್ರಲ್ರಿ ಅದೊಂದು. ಈಗಿಂತಲ್ಲಿ ಏನ ಇಟ್ಕೊಂಡ್ ಮಾಡಿದ್ ನೋಡ್ರಿ. ಅದ ಈ ಚಾನಲ್ ಇಲ್ರಿ, ಬೇರೆ ಚಾನಲ್. ಅದ್ರಾಗ ಒಟ್ಟೆ ಎಷ್ಟು 2 ಸಾಂಗ್ ಇದ್ವು. 2 ಸಾಂಗ್ ಬೇರೆ ಚಾನಲ್ ಹಾಕಿದ್ವಿ. ಅದಾದ್ಮೇಲೆ ನಮ್ದ ಒಂದು ಹೊಸದಾಗಿ ಒಂದು ಯೂಟ್ಯೂಬ್ ಚಾನಲ್ ರೆಡಿ ಮಾಡ್ಕೊಂಡ್ವಿ. ಕನಿಷ್ಠ ಈಗ ನಮ್ಮ ಚಾನಲ್ ಒಳಗ ಒಂದು 15 ಸಾಂಗ್ ಇದಾವೆ ನಮ್ದು ಓನ್ ಸಾಂಗ್. ಎಲ್ಲ ಮ್ಯೂಸಿಕ್ ಇರ್ಬೋದು, ಲಿರಿಕ್ಸ್ ಇರ್ಬೋದು, ಕ್ಯಾಮ್ರಾ ವರ್ಕ್, ಎಡಿಟಿಂಗ್ ಎಲ್ಲ, ಕೋರಿಯೋಗ್ರಾಫ್ ಎಲ್ಲ ನಮ್ದು. ಎಲ್ಲ ಸ್ವಂತ ಮಾಡಿಸ್ತೀರಿ? ಸ್ವಂತ ನಮ್ದೇ ಮಾಡೋದು. ಇಂಡಸ್ಟ್ರಿಯಾಗ ಏನ್ ವರ್ಕ್ ಮಾಡಿದ್ರಿ? ಇಂಡಸ್ಟ್ರಿಯಾಗ ಒಂದ್ ಎಷ್ಟು ವರ್ಷ ಇದ್ರಿ? ಇಂಡಸ್ಟ್ರಿ ಒಳಗಡೆ ಆಯ್ತು ಒಂದು 16-17 ವರ್ಷ. 17 ವರ್ಷ ಇಂಡಸ್ಟ್ರಿಯಾಗ ಇದ್ರಿ? ಸಣ್ಣವಿದ್ದಾಗಿದ್ದನು ಇವತ್ತಿಗೂ ಅದ್ರಲ್ಲೇ ಇದ್ದೀನಿ. ಇವತ್ತಿಗೂ ಇದ್ರಿ? ಇವಾಗೆಲ್ಲ ಮಣ್ಣು ತೋರ್ಸಿರ ಮೇಲೆ ಹಾಕ್ತಾರೆ ಅವರೆಲ್ಲ. ಅಲ್ಲಿ ಏನ್ ಮಾಡಿದ್ರಿ ಇಂಡಸ್ಟ್ರಿ? ಸ್ಟಾರ್ಟಿಂಗ್ ವರ್ಕ್ ಹೆಂಗ್ ಜಾಯ್ನ್ ಆದ್ರಿ ಇಂಡಸ್ಟ್ರಿಗ? ಸ್ಟಾರ್ಟಿಂಗ್ ನಾನು ಫಸ್ಟ್ ಸೈಡ್ ಡಾನ್ಸರ್ ಆಗಿ ಹೋಗ್ತಿದ್ದೆ, ನಾನ್ ಮೆಂಬರ್ ಆಗಿ. ಅವಾಗ ಇನ್ನು ಫಿಲಂ ಇಂಡಸ್ಟ್ರಿ ಕಾರ್ಡ್ ಮಾಡಿಸಿದಿಲ್ಲ, ಏನಿಲ್ಲ. ಅವಾಗ್ಲೇ ಒಂದು 50-60 ಸಾಂಗ್ ಶೂಟಿಂಗ್ ಎಲ್ಲ ಮಾಡಿದೆ. ಅದಾದ್ಮೇಲೆ ಸಾಂಗ್ ಶೂಟಿಂಗ್ ಕಾರ್ಡ್ ಮಾಡಿಸಿದ್ಮೇಲೆ ಒಂದು 120 ಸಿನಿಮಾ ಮೇಲೆ ಮಾಡಿದೆ. 120 ಸಿನಿಮಾ ಬ್ಯಾಕ್ ಗ್ರೌಂಡ್ ಆರ್ಟಿಸ್ಟ್ ಆಗಿ ವರ್ಕ್ ಮಾಡಿದ್ರಿ? ಬ್ಯಾಕ್ ಗ್ರೌಂಡ್ ಡಾನ್ಸರ್ ಆಗಿ ವರ್ಕ್ ಮಾಡಿದೆ. ಇವತ್ತಿಗೂ ಪ್ರತಿ ಒಂದು ಸಾಂಗ್ ಶೂಟಿಂಗ್ ಇದ್ರು ನಮ್ಗೆ ಇನ್ಫಾರ್ಮ್ ಮಾಡ್ತಾರ ಅವರು. ನಮ್ಮ ಮಾಸ್ಟರ್ಸ್ ಎಲ್ಲ ಹೇಳ್ತಾರ, ಸಾಂಗ್ ಶೂಟಿಂಗ್ ಐತಿ ಬರ್ರಪ್ಪ ಅಂತ ಹೇಳ್ತಾರ. ಅದೇ ಒಂದು ಖುಷಿ. ಇವಾಗ ಡಿ ಬಾಸ್ ಯಾವ ಸಾಂಗ್ ಮಾಡಿರಿ ನೀವು? ಚಕ್ಕುದಾಟ ಮಾಡಿದೀನಿ, ಮತ್ತೆ ಯಜಮಾನ ಮಾಡಿದೀನಿ. ಎಲ್ಲ ಬ್ಯಾಕ್ ಗ್ರೌಂಡ್ ಆರ್ಟಿಸ್ಟ್ ಆಗಿರಿ. ಸರ್ಟಿಫಿಕೇಟ್ ಚಲನಚಿತ್ರ ಮಂಡಳಿಯಿಂದ ತಗೊಂಡ್ರಿ? ನಮ್ದು ಕಾರ್ಡಿಗೆ ಎಷ್ಟು 1.5 ಲಕ್ಷ ನಮ್ ಕಟ್ಟಿರೋದು. 1.5 ಲಕ್ಷ ಕಟ್ರಿ ಕಾರ್ಡಿಗೆ? ಅದು ಪರ್ಮಿಷನ್ ಇರ್ಬೇಕಲ್ರಿ? ಇವಾಗ ಪ್ರೆಸೆಂಟ್ ಮತ್ತೆ ಇವಾಗ ರೀಸೆಂಟ್ ಆಗಿ 2 ಲಕ್ಷ ಕಾರ್ಡ್ ಆಯ್ತು. ಇವಾಗ ಒಂದು ಕಾರ್ಡಿಗೆ 2 ಲಕ್ಷ. ನಮ್ ಕೊಪ್ಪಳದಾಗ ಯಾರ್ದು ಇಲ್ರಿ ಇವಾಗ? ಇದಾರ, ಒಬ್ರು ಇದಾರ, ನಮ್ ಇನ್ನೊಬ್ರು. ಅವ್ರದಾದ್ಮೇಲೆ ನಮ್ದು ನಿಮ್ದು ಇಬ್ಬರದೇ ಡ್ಯಾನ್ಸರ್ ಒಳಗಡೆ ಇಬ್ರೇ. ಅದು ಬೇರೆ ಬೇರೆ ಇರುತ್ತಲ್ಲ ರೀ. ಇವಾಗ ಜೂನಿಯರ್ ಆರ್ಟಿಸ್ಟ್ ಕಡೆಯಿಂದ ಇದಕ್ ಬೇರೆ, ಡ್ಯಾನ್ಸರ್ ಬೇರೆ, ಹೌದು, ಕೊರಿಯೋಗ್ರಾಫರ್ ಬೇರೆ, ಈ ತರ ಬೇರೆ ಬೇರೆ ಎಲ್ಲರಿಗೂ ಬೇರೆ. ಲೈಟ್ ಮ್ಯಾನ್ ಇರುತ್ತೆ, ಕ್ಯಾಮ್ರಾಮನ್ಗೆ, ಮೇಕಪ್ ಆರ್ಟಿಸ್ಟ್ ಅವ್ರಿಗೆ, ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಬೇರೆ ಬೇರೆ. ಅದು ಚಲನಚಿತ್ರ ಮಂಡಳಿಯಿಂದ ತಗೋಬೇಕ್ರಿ ಅದು. ಅಲ್ಲಿಂದ ಮತ್ ಒಳ್ಳೆ ಈ ಕಡೆ ನಮ್ ಕೊಪ್ಪಳ ಕಡೆ ಹೆಂಗ್ ಬಂದ್ರೆ? ಇಲ್ಲ, ಆ ಕಡೆ ಸಾಂಗ್ ಶೂಟಿಂಗ್ ಇತ್ತಂದ್ರೆ ಕಂಟಿನ್ಯೂ ಆ ಕಡೆ ಹೋಗ್ತೀವಿ. ಸಾಂಗ್ ಶೂಟಿಂಗ್ ಇಲ್ಲ ಅಂತಂದ್ರೆ ನಮ್ಮೂರಲ್ಲಿ ಇಲ್ಲೇ ಕೊಪ್ಪಳದಾಗ ನಮ್ದು ಅಂಗಡಿ, ಹೂವಿನ ಅಂಗಡಿ ಐತಿ. ಹೂವಿನ ಅಂಗಡಿಯಲ್ಲೇ ಜೀವನ ಸಾಗಿಸ್ಬೇಕು. ಅದಾದ್ಮೇಲೆ ಈಗ ಹೂವಿನ ಅಂಗಡಿ ಜೊತೆಗೆ ಇನ್ನೊಂದು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿವಿ, ಇವೆಂಟ್ ಮ್ಯಾನೇಜ್. ಅದ ಕೇಳಿದ್ರಿ, ಇವೆಂಟ್ ಮಾಡತ್ರ ಕೇಳ್ಪಟ್ಟೆ. ಅದೇನ್ರಿ ಇವೆಂಟ್? ರಾಕ್ ಇವೆಂಟ್ಸ್ ಕೊಪ್ಪಳ ಅಂತಂದು ಇವೆಂಟ್ ಸ್ಟಾರ್ಟ್ ಮಾಡ್ಕೊಂಡು ಎಷ್ಟು ಆಲ್ರೆಡಿ 5 ವರ್ಷ ಆಯ್ತು. 5 ವರ್ಷ ಮೇಲೆ ಆಯ್ತು. 5 ವರ್ಷ ಮೇಲೆ ಆಯ್ತು ಇವೆಂಟ್. ನಾವ್ ಇವೆಂಟ್ ಹೆಂಗಿರ್ತಾವ ಅದ್ರ ಮೇಲೆ ಡಿಪೆಂಡ್. ಇವೆಂಟ್ ಮತ್ತ ಹೂ ಮಾರೋದು ಪ್ಲಸ್ ಇದು ಶೂಟಿಂಗ್. ಇದೇನ ಶೂಟಿಂಗ್, ಆಲ್ಬಮ್ ಸಾಂಗ್, ರ್ಯಾಪ್ ಸಾಂಗ್. ಇದೇನ್ರಿ ನಮ್ಗೆ ಇನ್ನೊಂದು ಗೊತ್ತಾಗಲ್ರಿ. ಅದ ಸಂಬಂಧಿಕ್ರ ಡೈಲಾಗ್ ಹೊಡಿತಿರಲ್ರಿ,
ಏನ್ ಬೇಕಂತ ಹೊಡಿತೀರ ಏನ್ ಕಂಟೆಂಟ್ ಅಂತ ಹೊಡ್ಯಾ ಕಂಟೆಂಟ್ಗೋಸ್ಕರ ನಾನ್ ಮಾಡಕ್ ಕುಂತಿದ್ವಿ ಹಾ. ಯಾರ ಸಲುವಾಗಿ ಯಾರ ಸಂಬಂಧಿಕರ ಬಗ್ಗೆ ಗೊತ್ತಿಲ್ಲ ಇವತ್ತು. ಕಂಟೆಂಟ್ ಗೋತರ ಅದು ಮಾಡತ್ತೀರಿ. ಇಲ್ಲ, ಎಲ್ಲರ ಮನ್ಯಾಗ ಇವತ್ತಿನ ದಿವಸ ಸಮಸ್ಯೆ ಇದ್ದಿದೆ. ಅದು ಸಮಸ್ಯೆ ಇದ್ದಿದ್ದ ಬಿಡ್ರಿ. ಪ್ರತಿಯೊಬ್ಬರ ಮನ್ಯಾಗ ಸಮಸ್ಯೆ ಇದ್ದಿದೆ. ಹಾ. ಸೊ ಹಂಗಾಗಿ ಆ ಕಂಟೆಂಟ್ ಕ್ರಿಯೇಟ್ ಮಾಡೋಣ. ಎಲ್ಲರ ಮನ್ಯಾಗ ಜಗಳ ಇದ್ದಿದೆ, ಬಟ್ ಅದು ಬಾಯಿ ಮಾತ್ಲಿ ಹೇಳ್ಕೊಳಕ್ ಆಗಲ್ಲ. ಹ್ಮ್. ಒಂದು ಸ್ಟೋರಿ ಮುಖಾಂತರ ಅವ್ರಿಗೆ ತಿಳಿಸ್ಬೋದಲ್ಲ, ನಮ್ದು ವಿಡಿಯೋ ಆದ್ರೂ ಅವ್ರಿಗೆ ಮುಟ್ಟುತ್ತಲ್ಲ ಅನ್ನೋದಕ್ಕೋಸ್ಕರ ಕಂಟೆಂಟ್ ರೆಡಿ ಮಾಡ್ಕೊಂಡೆ. ನಾನೇನೋ ಯಾರೋ ಸಂಬಂಧಿಕರು ಏನಂದ್ರ ಅದಕ್ಕಂಡ ಟ್ರಿಗರ್ ಆಗ್ಯಾನ ಅದಕ್ಕಂತ ತಿಳ್ಕೊಂಡಿದ್ರಿ. ಇಲ್ಲ ಇಲ್ಲ, ಅದಕ್ಕಲ್ಲ. ಯಾವ ಸಂಬಂಧಿಕರ ಬಗ್ಗೆ ಯಾರಿಗ ಟಾರ್ಗೆಟ್ ಮಾಡಿಲ್ಲ ಇವತ್ತು. ಹ್ಮ್. ಬಟ್ ನಮ್ಗೂ ಟಾರ್ಗೆಟ್ ಮಾಡಿಲ್ಲ ಅವ್ರು. ಹ್ಮ್. ಮಾಡಿದ್ರೆ ಮುಂದ ಚೆನ್ನಾಗದಾರಿ ಸಂಬಂಧಿಕರೆಲ್ಲ. ಎಲ್ರು ಇದಾರೆ, ಎಲ್ಲ ಕಾಂಟ್ಯಾಕ್ಟ್ ಅಲ್ಲೇ ಇದಾರೆ. ಇದ್ರಿ ನಿಮ್ ಮೊನ್ನೆ ಕರ್ನಾಟಕ ಕಲ್ಪತರ ಸಾಂಗ್ ಬಿಟ್ರಲ್ರಿ, ಹಾ. ಅಜ್ಜರ್ ಜೋಡಿ ಎಕ್ಸ್ಪೀರಿಯನ್ಸ್ ಹೆಂಗಿತ್ರಿ? ಈ ಅಜ್ಜರ್ ಬಹಳ ಖುಷಿ ಪಟ್ರಿ. ಖುಷಿ ಪಟ್ರಿ? ಅಂದ್ರೆ ನಾನ್ ಮಾಡಂತ ಸಾಂಗ್ ಪ್ರತಿಯೊಂದ್ ಸಾಂಗು ಅಜ್ಜರ್ ತೋರ್ಸ್. ಫಸ್ಟ್ ಗಿಂದ ಗೊತ್ತ್ರಿ ಅಜ್ಜರ್ಗೆ? ಹೌದೌದು. ಫಸ್ಟ್ ಯಾವ ಸಾಂಗ್ ತೋರ್ಸಿರಿ ಅಜ್ಜರ್ಗೆ? ಆಟ ಆಡುವಂತ ಸಾಂಗ್ ತೋರ್ಸಿದ್ವಿ. ಅದನ್ನ ತೋರ್ಸಿರಿ. ಏನಂದ್ರಿ? ಏನಂದ್ರಿ? ಏನಾನ್ ಮಾಡಕ್ ಕುಂತೀವಿ, ಮಾಡಪ್ಪ ಬೆಳಿ ಹಾ. ಒಳ್ಳೇದಾಗ್ಲಿ, ಹ್ಮ್. ಬಹಳ ಸಪೋರ್ಟ್ ಮಾಡ್ತೀವಿ. ಅದಾದ್ಮೇಲೆ ನನ್ನಲ್ಲಿ ಅಂತ ಒಂದ್ ಸಾಂಗ್ ಮಾಡಿದ್ವಿ. ಹಾ. ಮತ್ತೆ ಮೆಸೇಜ್ ಗರ್ಲು. ಹುಡುಗಿರೆಲ್ಲ ಎಲ್ಲಿ ತರಿಸ್ತೀರಿ? ಮೆಸೇಜ್ ಗಳು ಸಾಂಗ್ ಮಾಡ್ಸಿದ್ರಲ್ರಿ? ಇಲ್ಲ, ಬೆಂಗಳೂರು ಈ ಕಾಂಟ್ಯಾಕ್ಟ್ ಇರ್ತಾರ, ಬಟ್ ಹೇಳ್ತೀವಿ ಕೊಲಾಬ್ರೇಷನ್ ಒಳಗ ಅಂತ. ಅವೆಲ್ಲ ಕೊಲಾಬ್ರಿ ಎಲ್ಲ ಏನ್ ಪೇಮೆಂಟ್ ಇಲ್ಲ, ಎಲ್ಲಾ ಕೊಲಾಬ್ ಮಾಡ್ತೀರಿ. ಹೌದು. ಇಂತೆಂತ ಚಲೋ ಚಲೋ ಹುಡುಗಿ ಕರೆಸ್ತಿರಲ್ರಿ. ಇಲ್ಲ, ಇನ್ನೂ ಒಬ್ಬೊಬ್ರಿಗೆ ಇರುತ್ತೆ, ಮಾಡ್ಬೇಕನ್ನ ಆಸಕ್ತಿ ಇರೋರು ಬರ್ಲಿ ಅಂತ ನಾನು ಅದಕ್ಕೆ ಹೇಳ್ಕೊಂತೀನಿ. ನೀವ್ ಏನ್ ಮಾಡ್ತೀರಿ ಎಲ್ಲಾ ಕೊಲಾಬ್ರೇಷನ್ ಒಳಗ ಮಾಡಿ. ಆರ್ಟಿಸ್ಟ್ ಹೀರೋನಿ ಕ್ಯಾರೆಕ್ಟರ್ ಬೇಕಂದ್ರೂ ಕೊಲಾಬ್ರೇಷನ್ ಅಂತ ಮಾಡ್ತೀವಿ. ಅವ್ರು ಬೆಳಿಬೇಕನ್ನ ಆಸಕ್ತಿ ಅಂದ್ರೆ ಬರ್ರಿ ಮಾಡ್ರಿ. ಹೌದು, ಅವರಿಂದ ನಮ್ಗೆ ಯೂಸ್ ಆಗಿರ್ಬೇಕು, ನಮ್ಮಿಂದ ಅವ್ರಿಗೊಂದು ಯೂಸ್ ಆಗಿರ್ಬೇಕು. ಅದು ಇದ್ರಿ ಅಜ್ಜರ್ದ್ ಹೇಳ್ರಿ, ಅಲ್ಲಿಗೆ ಬಿಟ್ಟಿವ್ರಿ ನಾವ್ ಅದನ್ನ. ಅಜ್ಜರ್ ಜೋಡಿ ನಿಮ್ ಒಡನಾಟ್ರಿ ಮೆಸೇಜ್ ಗರ್ ತೋರ್ಸಿದ್ರಿ ಸಾಂಗ್. ನೆಕ್ಸ್ಟ್ ಅದಾದ್ಮೇಲೆ ಕರ್ನಾಟಕ ಕಲ್ಪತವ್ರ ಮೊನ್ನೆ ಜಾತ್ರೆ ತೋರ್ಸಿದ್ವಿ, ಬಹಳ ಖುಷಿ ಪಟ್ರ ಜನ. ಅದನ್ನ ಅವರ ಬಿಡುಗಡೆ ಮಾಡಿದ್ರ ಅಜ್ಜರ್? ಹೌದು, ಅವ್ರಿಗೆಲ್ಲ ಬಿಡುಗಡೆ ಮಾಡಿದ್ವಿ. ಏನಂದ್ರಿ ಅಜ್ಜರ್? ಏನಂದ್ರಿ? ಮಸ್ತ್ ಐತಿ, ಚಲೋ ಐತಿ. ಫಸ್ಟ್ ಶೂಟಿಂಗ್ ಎಲ್ಲ ಪರ್ಮಿಷನ್ ತಗೊಂಡಿದ್ರಿ? ಹೌದೌದು, ಪರ್ಮಿಷನ್ ತಗೊಂಡಿದ್ವಿ. ಅದಾದ್ಮೇಲೆ ಫಸ್ಟ್ ನಾವು ಸಾಂಗ್ ರೆಡಿ ಆದ ತಕ್ಷಣ ನಾವು ಅಜ್ಜರ್ ಕೇಳಿಸಿದ್ವಿ ಸಾಂಗ್. ಅಪ್ಪರ ಹಿಂಗೈತಿ ಸಾಂಗ್ ಕೇಳ್ರಿ ಅಂತ ಹೇಳಿದ್ವಿ. ಹೌದು, ಯಾರು ಮಾಡ್ಯಾರ ಮ್ಯೂಸಿಕ್, ಲಿರಿಕ್ಸ್ ಯಾರು ಬರ್ದಾರ ಅಂತ ಎಲ್ಲ ಕೇಳಿದ್ರು. ಇಲ್ಲ, ಈ ತರ ನಮ್ಮ ಮಂಜು ಅಣ್ಣ ಅಂತಂದು ಲಿರಿಕ್ಸ್ ಬರ್ದಾರ, ಮತ್ತೆ ಮ್ಯೂಸಿಕ್ ಫಯಾಜ್ ಖುಷಿ ಅವ್ರು ಮಾಡಿದಾರೆ. ನಮ್ಮ ಉತ್ತರ ಕರ್ನಾಟಕ ಭಾಗದ ಯುವ ಹೇಳ್ತಾರೆ. ಅದಾದ್ಮೇಲೆ ಮತ್ತೆ ಮ್ಯೂಸಿಕ್ ಅದೆಲ್ಲ ಕೇಳಿದ್ವಿ, ಎಲ್ಲ ಕಂಪ್ಲೀಟ್ ಆಗಿ ಹೇಳಿದ್ವಿ. ಆಯ್ತು, ಖುಷಿ ಆಯ್ತು, ಮಾಡ್ರಿ ಚಲೋ ಐತಿ ಸಾಂಗ್. ಸಾಂಗ್ ಮಾತ್ರ ಸಖತ್ ಬಂದ್ರಿ. ಡ್ರೋನ್ ಶಾಟ್ ಕ್ವಾಲಿಟಿ ಮಾತ್ರ ಯಾವ ಸಿನಿಮಾಕ್ಕೂ ಕಡಿಮೆ ಇಲ್ರಿ, ಕ್ವಾಲಿಟಿ ಮಾತ್ರ ಯಾವನ್ ಐತ್ರಿ. ಎಲ್ಲ ಪ್ರತಿಭೆ ಇದಾರ, ಬಟ್ ತೋರ್ಸ್ಕೋಬೇಕಂತಂದ್ರೆ ಸ್ವಲ್ಪ ಸಪೋರ್ಟಿಂಗ್ ಇರ್ಬೇಕು. ಬಟ್ ಅಂತ ಸಪೋರ್ಟಿಂಗ್ ಯಾರು ಇಲ್ಲ ಇಲ್ಲಿ. ನಾವೇ ಸಪೋರ್ಟ್ ನಾವೇ ನೋಡ್ರಿ, ನಮ್ಗ್ ನಾವೇ ಸಪೋರ್ಟ್ ತಗೋಬೇಕು. ಯಾರು ಸಪೋರ್ಟ್ ಮಾಡಲ್ರಿ. ಬೆಳೆದ್ಮೇಲೆ ಸಪೋರ್ಟ್ ಮಾಡ್ತಾರ, ಇನ್ನ ಬೆಳೆತಾನೆ ಯಾರು ಸಪೋರ್ಟ್ ಮಾಡಲ್ರಿ. ನಾವ ಸಪೋರ್ಟ್ ತಗೊಂಡ್ ಬೆಳಿಬೇಕ್ರಿ. ಯಾವ್ದೇ ರಂಗದಲ್ಲಿ ಇರ್ಬೋದ್ರಿ. ಇವನ್ ನೀವು ಸಿನಿಮಾ ಇಂಡಸ್ಟ್ರಿಗಾರ ತಗೋರಿ, ಫಾರ್ಮಿಂಗ್ ಆರ ತಗೋರಿ, ಬಿಸ್ನೆಸ್ ನಾಗಾರ ತಗೋರಿ, ಬೆಳೆ ಮಟ್ಟ ಯಾವನು ಸಪೋರ್ಟ್ ಮಾಡಲ್ರಿ. ಬೆಳೆದ್ಮೇಲೆ ಸಪೋರ್ಟ್ ಮಾಡ್ತಾರೆ. ನಮ್ ಹುಡುಗಪ್ಪ, ನಮ್ ರಾಕ್ಮಲ್ಲು, ನಮ್ ಊರವ ಅಂತಾರೆ. ನೀವು ಬೆಳಕಿನ ಒಳಗಡೆ ನೀವ್ ಏನ್ ಮಾಡ್ತೀರಿ, ಹಿಂಗ ಬ್ಯಾಕ್ ಗ್ರೌಂಡ್ ನಿಮ್ಗೆ ಏನ್ ಕೆಲಸ ಮಾಡ್ತೀರಿ, ನೀವ್ ಎಷ್ಟ್ ಕಷ್ಟ ಪಡ್ತೀರಿ ಅದೇನು ನೋಡಲ್ರಿ ಅವ್ರು. ನೀವ್ ಬೆಳೆದ್ಮೇಲೆ ನಮ್ ಹುಡುಗಪ್ಪ ಅಂತಾರೆ. ಇವಾಗೆಲ್ಲ ಮತ್ತೇನ್ರಿ, ಹೆಂಗೈತಿ ಲೈಫ್? ಲೈಫ್ ಎಂಜಾಯ್ ಮಾಡತ್ತೀರಿ. ನೆಕ್ಸ್ಟ್ ಏನ್ರಿ ಪ್ರಾಜೆಕ್ಟ್ ಇವಾಗ? ನೆಕ್ಸ್ಟ್ ಜಾನಪದ ಸಾಂಗ್ ರೆಡಿ. ಜಾನಪದನು ಮಾಡ್ತೀರಿ? ಈ ಸರ್ತಿ ಜಾನಪದನು ತೂರಾಡೋಣ ಅಂತ ಐತಿ. ನಮ್ ಕಡೆ ನೋಡ್ರಿ ಜಾನಪದ ಏವನ್ರಿ ಮಿಲಿಯನ್ ಗಂಟ್ಲೆ ವ್ಯೂಸ್ ಉಂಟವ್ರಿ. ಹೌದೌದು, ಸ್ವಲ್ಪ ಈಗ ನಮ್ ಜನರಿಗೆ ರ್ಯಾಪ್ ಸ್ಟೈಲ್ ಅಷ್ಟು ಇಷ್ಟ ಆಗಲ್ರಿ. ಇಲ್ಲ ಹಿಂಗ್ ಬರ್ಬಾರ್ದ್ರೆ ಲಿರಿಕ್ಸ್ ಜಲ್ದಿ ಜನರಿಗೆ ಅರ್ಥ ಆಗಲ್ಲ, ಸ್ಪೀಡ್ ಇರ್ತಾವಲ್ರಿ, ಜನಕ್ಕೆ ಇದಾಗಲ್ರಿ. ಹಂಗಾಗಿ ಇವಾಗ ನೆಕ್ಸ್ಟ್ ಇದನ್ ಮಾಡೋಣ ಅಂತ ಜಾನಪದ ಸಾಂಗ್. ಹೌದೌದ್ರಿ, ಜಾನಪದ ನಾವ ಫಸ್ಟ್ ಒಂದ್ ರ್ಯಾಪ್ ಸಾಂಗ್ ಮಾಡಿದ್ರಿ ನಾವು ನಮ್ ಸವಾಲ್ ಸೇರಿ. ನಮ್ ಮನೆ ತೋರ್ಸಿದ್ರಿ, ಅವ್ರಿಗೆ ಸಡನ್ಲಿ ಅರ್ಥ ಆಗಲ್ರಿ ಅವ್ರ ರ್ಯಾಪ್ ಸಾಂಗ್. ಅದ ಮಾಳು ನಿಪ್ನಾಳು ಇವು ಅವ್ ಸೆಬ್ರಿ ಡಾಂಗಿನು ಹಳೆ ಜಾನಪದ. ನಮ್ಮ ಅಪ್ಪಾಜಿ ಇವಾಗ ಅದ್ರ ಕೇಳ್ತಾರೆ, ಜಾನಪದ ಕೇಳ್ತಾರೆ. ಇವ್ ಸಾಂಗ್ ಒಂದ್ಸಲ ನಮ್ ಅಂಕಲ್ಗೆ ತೋರ್ಸಿದ್ರಿ ನಮ್ ರ್ಯಾಪ್ ಸಾಂಗ್. ಸಾಂಗ್ ಏನೋ ಇದು ಅಂತಂದ್ರ, ಅಂಕಲ್ ನಿಮ್ಗೆ ಗೊತ್ತಾಗಲ್ ಬಿಡ್ರಿ, ನೀವು ಬೆಂಗಳೂರ್ ಮಂದಿಪ್ಪ, ನಿಮ್ಗ್ ಗೊತ್ತಾಕೋ, ನಮ್ಗ್ ಗೊತ್ತಾಗಲ್ಲ. ನಮ್ ಕಡೆ ಜನಕ್ಕ ಇವಾಗ ಯೂತ್ಸ್ ಗೊತ್ತಕ್ಕವ್ರಿ ರ್ಯಾಪ್ ಸಾಂಗ್ ಏನಂತಂದ. ಹಿರಿಯರ್ ಗೊತ್ತಾಗಲ್ರಿ, ಅವ್ರಿಗೇನಿದ್ರೆ ಹಳೆ ಜಾನಪದ ಕೇಳ್ಕೊಂತ ಬಂದ್ಬಿಟ್ಟಾರ್ರಿ. ಹಂಗಾಗಿ ಅದಕ್ಕೆ ಇವಾಗ ನೆಕ್ಸ್ಟ್ ನಮ್ದು ಸಾಂಗ್ ಅಂದ್ರೆ ಉತ್ತರ ಕರ್ನಾಟಕದೊಳಗ ಈಗ ನಾನ್ ನೆಕ್ಸ್ಟ್ ಮಾಡಂತ ಸಾಂಗ್ ಬೇರೆ ನೋಡಿರ್ಬೇಕು ತಿರುಗಿ, ಆ ರೇಂಜಿಗೆ ಮಾಡೋಣ ಅಂತ ಟಾರ್ಗೆಟ್. ಆರ್ಟಿಸ್ಟ್ ಇರ್ತಾರೆ ಎಲ್ಲ ನಮ್ ಸೈಡ್ ಅವ್ರಿಗೆ. ಕನಿಷ್ಠ ಅಂದ್ರೆ ಅದ್ರಲ್ಲಿ ಒಂದು 20 ಜನ ಡಾನ್ಸರ್ಸ್ ಇರ್ತಾರೆ. 20 ಜನ ಡ್ಯಾನ್ಸರ್ಸ್, ಒಂದ್ 10 ಜನ ಗರ್ಲ್ಸ್ ಹುಡುಗಿರು, ಒಂದ್ 10 ಜನ ಹುಡುಗರು. ಮೇನ್ ಕ್ಯಾರೆಕ್ಟರ್ ಅಲ್ಲ, ನೀವು ಹುಡುಗಿರ್ ಕರ್ಸೋದ ಅದಕ್ಕಾಗಿ ನಾವು ಎಲ್ಲೆಲ್ಲಿ ಕರ್ಸ್ತೀವಿ.
ಇಲ್ಲ ಹಂಗೆ ಎಕ್ಸಾಂಪಲ್ ಇವಾಗ ಒಂದ್ ವಿಡಿಯೋ ನೋಡ್ತಿರ್ತ ಹಂಗೆ ಎಕ್ಸಾಂಪಲ್ ನಮ್ ಫ್ರೆಂಡ್ ಅಂತ ಅನ್ಕೊಳ್ರಿ ಹೆಂಗಪ್ಪ ಹಂಗ ಹಿಂಗ ಅಂತಂದು ಹಂಗ ಇರ್ತಾರೆ. ಮತ್ ಮನ್ ನೋಡಿದ್ವಲ್ರಿ ನಾವು ಕಂಪ್ಲೀಟ್ ನೋಡಿ ಸ್ಟೇಟಸ್ ಸ್ಟೋರಿ ಎಲ್ಲ ಹಾಕಿವ್ರಿ ಅಜ್ಜರ್ದು. ಆದ್ರೆ ಹುಡುಗಿಯರ್ ಒಬ್ರು ಇಲ್ರಿ, ಆಯ್ತಾ ಅಜ್ಜರ್ದ್ ಇತ್ರಿ. ಮೇನ್ ಆಗಿ ನೀವು ಮಾಡಿರಂತ ನೋಡಿದಿರಿ ನೀವು. ಅದ್ರ ಹುಡುಗಿದ್ರಪ್ಪ ಇನ್ನೂ 4 ಹೆಸರ ನೋಡ್ತಿದ್ರಿ. ಇಲ್ರಿ ನಿಜ ರೀ. ಅಲ್ರಿ ಕಂಟೆಂಟ್ ನೋಡ್ತೀವ್ರಿ ಫಸ್ಟ್ ನಾವು. ಕಂಟೆಂಟ್ ಕ್ವಾಲಿಟಿ ನೋಡ್ತೀವ್ರಿ, ಅಲ್ಲಿಂದ ಶೇರ್ ಮಾಡ್ತೀವಿ. ಇವಾಗ ಸ್ಟಾರ್ಟಿಂಗ್ ನಿಮ್ ಡ್ಯಾನ್ಸ್ ಕಲಿಬೇಕಂತಂದ್ರೆ ಹೆಂಗ್ ಬಂತ್ರಿ? ಇಲ್ಲ ಡಾನ್ಸ್ ಕಲಿಬೇಕಂತಂದು ಒಂದ್ ಹಂಗ ಕಾರ್ಯಕ್ರಮಕ್ಕೆ ಹೋಗ್ತಿದ್ದೆ ನಾನು. ಎಲ್ಲಾದ್ರೂ ಡಾನ್ಸ್ ಇತ್ತಂದ್ರೆ ಹೋಗಿ ಸುಮ್ನೆ ನಿಂತ್ಕೊಂಡ್ ನೋಡ್ತಿದ್ದೆ. ಫಂಕ್ಷನ್ ಇತ್ತಂದ್ರೆ ನಾನ್ ನೋಡ್ಬೇಕು ಡಾನ್ಸ್ ಬಹಳ ಹುಚ್ಚು ನನಗೆ. ಏನ್ ಡಾನ್ಸ್ ಬರಲ್ಲ. ಒಂದು ಸ್ಟೇಜ್ ಮೇಲೆ ನಿಂತ್ಕೊಂಡ್ರೆ ಎಲ್ರು ನಾವ್ ಕೆಳಗಡೆ ಇದ್ದವ್ರು ಎಲ್ರು ಅವ್ರು ನೋಡ್ತೀವಲ್ಲ, ಆತರ ನನ್ನನ್ ನೋಡ್ಬೇಕು, ನಾನು ಆತರ ಸ್ಟೇಜ್ ಮೇಲೆ ನಿಂದಿರ್ಬೇಕು. ಯಾವಾಗ್ರಿ ಎಷ್ಟನೇ ವರ್ಷದಾಗ್ರಿ ಇದು? 2006 2006 2008ರಿಂದ ನಾನು ಡಾನ್ಸ್ ಫೀಲ್ಡಿಗೆ ಬಂದು ಇಲ್ಲಿ ಕೊಪ್ಪಳದಲ್ಲಿ ಒಂದು 3 ವರ್ಷ ನಾನು ಡಾನ್ಸ್ ಕಲಿತೆ. ಅದಾದ್ಮೇಲೆ ಉಳಿದಿದ್ದೆಲ್ಲ ಬೆಂಗಳೂರೊಳಗೆ ಡಾನ್ಸ್ ಫೀಲ್ಡ್ ಎಲ್ಲ ಕಂಪ್ಲೀಟ್ ಕಲಿತೆ. ಇಲ್ಲಿಂದ ಮುಗಿಸ್ಕೊಂಡು ಸೀದಾ ಬೆಂಗಳೂರಿಗೆ ಹೋಗಿ ಬೆಂಗಳೂರು ಹೋಗಿ ಅಲ್ಲೆಲ್ಲ ಸೈಡ್ ಆಕ್ಟರ್ ಡಾನ್ಸರ್ ಎಲ್ಲ ವರ್ಕ್ ಮಾಡಿದೆ. ಸೈಡ್ ಆಕ್ಟಿಂಗ್ ಸ್ಟಾರ್ಟಿಂಗ್ ಫಿಲ್ಮ್ ಇಂಡಸ್ಟ್ರಿಗೆ ಹೋಗಿ. ಫಿಲ್ಮ್ ಇಂಡಸ್ಟ್ರಿ ಅಲ್ಲಿ ಹೆಂಗ್ರಿ ಸ್ಟಾರ್ಟಿಂಗ್ ಹೋಗ್ಬೇಕಂದ್ರ ಇದಿರಲ್ಲಲ್ರಿ, ಯಾರ್ ಪರಿಚಯ ಇದ್ರಿ? ಅಂದ್ರೆ ನನ್ಗೆ ಫೇಸ್ಬುಕ್ ನನಗೆ ಅವಾಗ ದೊಡ್ಡ ಕಾಂಟ್ಯಾಕ್ಟ್. ಫೇಸ್ಬುಕ್ ಕಾಂಟ್ಯಾಕ್ಟ್ ಮಾಡ್ತೀವಿ. ಫೇಸ್ಬುಕ್ ಇಂದ ಎಲ್ಲರಿಗೂ ಮೆಸೇಜ್ ಹಾಕೋದು, ಪ್ರತಿಯೊಬ್ಬರು ಡಾನ್ಸರ್ಸ್ ಗೆ ಮಾಸ್ಟರ್ಸ್ ಎಲ್ಲರಿಗೂ ಮೆಸೇಜ್ ಹಾಕಿ, ಮಾಸ್ಟರ್ ಹಿಂಗೆ ಮಾಸ್ಟರ್ ನಾನು ಬರ್ತೀನಿ, ಮಾಸ್ಟರ್ ನಾನು ಕ್ಲಾಸ್ ಕಲಿತೀನಿ, ಮಾಸ್ಟರ್ ನಿಮ್ ಜೊತೆ ಬೇಕಾ ಕೆಲಸ ಮಾಡ್ಕೊಂಡಿರ್ತೀನಿ ಮಾಸ್ಟರ್ ಹಂಗೆ ಅಂತಂದ್ ಹೇಳಿ ಫಸ್ಟ್ ಹೋಗಿ ಅವ್ರು ಡಾನ್ಸ್ ಫೀಲ್ಡ್ ಒಳಗೆ ಹೋಗಿ ಕುಂತ್ಕೊಂಡು ನಂತರ ಕ್ಲಾಸ್ ಒಳಗೆ ಹೋಗಿ ಅವ್ರ ಹತ್ರ ಕೆಲಸ ಮಾಡ್ಕೊಂಡು ಕಸ ಹೊಡೆದು ಬಂಡಿ ವರ್ಷ ಹಿಂಗೆಲ್ಲಾ ಮಾಡಿ ಡಾನ್ಸ್ ಕಲ್ತಿದ್ವಿ. ನೀವು ಸ್ಟಾರ್ಟಿಂಗ್ ಇಂದ ಅವ್ರ ಅಪ್ರೋಚ್ ಆಗಲ್ಲ ಅಂತಂದ ಅವ್ರು ಎಲ್ಲ ಅವ್ರ ಕೈಯಲ್ಲಿ ಕೆಲಸ ಮಾಡ್ಕೊಂತಾನೆ ನಮ್ಮ ಡಾನ್ಸ್ ಫೀಲ್ಡಿಗೆ ಹೋದ. ಅವ್ರ ಮುಂದ್ಗಡೆ ಎಲ್ಲಾರ್ಗು ಡಾನ್ಸ್ ಹೇಳ್ಕೊಡಕ್ ಕುಂತ್ರೆ ಹಿಂದೆ ನಿಂತ್ಕೊಂಡು ಡಾನ್ಸ್ ಕಲಿಯ. ಇಲ್ಲಿ ಕಲ್ತಿರೋದು ಒಂದು 3-4 ವರ್ಷ ಡಾನ್ಸ್ ಕಲಿತೆ. ಅದಾದ್ಮೇಲೆ ಉಳಿದಿದ್ದೆಲ್ಲ ಬೆಂಗಳೂರೊಳಗೆ ಡಾನ್ಸ್ ಕಲ್ತಿರ. ಅಲ್ಲಿ ಯಾವ ಅಲ್ಲಿ ಬಸವನಗರ ನಮ್ಮ ಕಲಾಯಿ ಮಾಸ್ಟರ್ ಜೊತೆ ಅಲ್ಲಿ ಬಹಳ ಕಲ್ತೆ ನಾನು. ಅವ್ರ ಹತ್ರ ಕಲ್ತ ಮೇಲೆ ಮತ್ತೆ ಸೈಡ್ ಡಾನ್ಸರ್ ಆಗಿ ರಿಯಾಲಿಟಿ ಶೋಗೆಲ್ಲ ಉಂಟು. ಕನ್ನಡ ತೆಲುಗು ಎಲ್ಲಾ ಚಾನಲ್ ಅಲ್ಲೂ ಮಾಡಿದೆ ಸೈಡ್ ಡಾನ್ಸರ್ ಆಗಿ. ಅಲ್ಲಿಂದ ಮತ್ತೆ ಫಿಲ್ಮ್ ಇಂಡಸ್ಟ್ರಿ ಫಿಲ್ಮ್ ಇಂಡಸ್ಟ್ರಿ ಸೈಡ್ ಡಾನ್ಸರ್ ಆಗಿ ವರ್ಕ್ ಸ್ಟಾರ್ಟ್ ಮಾಡಿದೆ. ಫಿಲ್ಮ್ ಇಂಡಸ್ಟ್ರಿ ಹೆಂಗ್ ನೋಡ್ತಾರೆ ನಮ್ಮ ಉತ್ತರ ಕರ್ನಾಟಕ ಮಂದಿನ? ಅದೇ ಕೆಲ್ಸ ಇರ್ತಾರ. ಯಾಕಂದ್ರೆ ನಾವು ಒಂದು 7 ತಿಂಗಳು ವರ್ಕ್ ಮಾಡಿವ್ರಿ ಫಿಲ್ಮ್. ಇಲ್ಲ ಬ್ರದರ್, ಈಗ ಏನಂತಂದ್ರೆ ಇಲ್ಲಿರಂತ ಪ್ರತಿಭೆಗಳು ನಮ್ಮ ಉತ್ತರ ಕರ್ನಾಟಕದಲ್ಲಿ ಇರೋಂತ ಪ್ರತಿಭೆ ಎಲ್ಲಿ ಇಲ್ಲ, ಮತ್ತೆ ಬೆಂಗಳೂರಲ್ಲಿ ಇಲ್ಲ. ಇಲ್ರಿ ಅದನ್ನ ಹೇಳ್ತಾರಿ. ನಾನೊಂದು ಮೂವಿಗೆ ಹೋಗಿದ್ರಿ, ಮೂವಿ ಹೆಸರು ಬೇಡ್ರಿ, ಅವ್ರು ಡೈರೆಕ್ಟರ್ ಹೇಳಿದ್ರಿ ಯಾವ ಊರಪ್ಪ ಏನಂತಂದ ಜೂನಿಯರ್ ಆರ್ಟಿಸ್ಟ್ ಆಗಿ ಹೋಗಿದ್ರಿ. ನಾನು ಮುಗಿತ್ರಿ ಅದ ಶೋ ಮುಗಿದಿಂದ ನಿಂತಿದ್ರಿ. ಒಂದ್ ಯೂಟ್ಯೂಬ್ ಚಾನಲ್ ಇತ್ತಲ್ರಿ, ಹಿಂಗ ಅಂತಂದ್ ಹಂಗ ಹೇಳತ್ತಿದ್ರಿ. ನಾನು ಹುಡುಗ ಯಾವ್ರಪ್ಪ ನಾನು ಉತ್ತರ ಕನ್ನಡ ಭಾಷೆ ಮಾತಾಡಿದ್ರೆ ಅವನು ಹುಬ್ಳಿ ಏನೋ ಅಂತ ಅಂದ್ರೆ ರೀ ಹುಬ್ಳಿ ಸೈಡ್ ದವನ್ರಿ ಅಂತ ಅಂದ್ರೆ ಯಾವ ಊರಂತ ಹಿಂಗ್ ಕೊಪ್ಪಳ ರೀ ಅಂತ. ಏನ್ ಟ್ಯಾಲೆಂಟ್ ಅದಿರೋ ನೀವು, ಅವ್ರಿಗೆ ಗೊತ್ತೈತ್ರಿ ನಾವು ಟ್ಯಾಲೆಂಟ್ ಅದೀವ್ ಅಂತ ಗೊತ್ತೈತ್ರಿ ಅವ್ರಿಗೆ, ಅದ್ರೊಂದ್ ಚಾನ್ಸ್ ಕೊಡಲ್ರಿ ಕೊಡಂಗಿಲ್ಲ ರೀ ಅವ್ರು. ಅದೊಂದ್ ಬಾಳ ಬೇಜಾರಾಗತ್ರಿ ನನ್ಗೆ. ಇಲ್ಲ ರೀ, ನಾವು ಅವ್ರಿಗಿಂತ ಹೆಂಗ್ ಕಡಿಮೆ ಇಲ್ರಿ. ಎಲ್ಲಿ ಆಡ್ಬೇಕಂತ ನಿಂತ್ಕೊಂಡ್ರಪ್ಪ ಅಂದ್ರ ಅವನಲ್ಲ ರೊಪ್ಪ ಬಂದ್ರು ಬಿಡಂಗಿಲ್ಲ. ಮತ್ತೆ ಆ ತರ ತಯಾರ ನಿಂತ್ಕೊಳ್ಳೋದು. ಬಟ್ ನಮ್ಗೇನಂತಂದ್ರೆ ಬ್ಯಾಕ್ ಸಪೋರ್ಟ್ ಇಲ್ಲ, ಕೈಯಲ್ಲಿ ದುಡ್ಡಿಲ್ಲ. ಒಳ್ಳೊಳ್ಳೆ ಪ್ರತಿಭೆಗಳಿದೆ ನಮ್ಮ ಉತ್ತರ ಕರ್ನಾಟಕದೊಳಗ. ಅಂತರ ಗುರುತಿಸ್ಬೇಕಂತಂದ್ರೆ ಇವಾಗ ಸುಮ್ನೆ ಅಲ್ಲಿ ಹೋಗೋದ್ ಬೇಡ, ಈಗ ನಾವೇ ನೋಡ್ಬೇಕು, ನಾವ್ ಬೆಳಿಬೇಕು ಅನ್ನೋದೊಂದು ತಲೆಗೆ ಬಂದೈತೆ. ಮಾಡ್ಬೇಕು ಏನಾದ್ರು. ಇದೊಂದ್ರೆ ಯೂಟ್ಯೂಬ್ ಇದ್ದಲ್ಲಿ ನಾವು ಉತ್ತರ ಕರ್ನಾಟಕದವ್ರು ಇವಾಗ ಗೊತ್ತಾಗತ್ತೆ. ಇವನ್ ಮಲ್ಲು ಜಮಖಂಡಿ ಆಯ್ತ್ರಿ, ಲಪಂಗ್ ರಾಜ ಆಯ್ತು, ಮುಕಳಪ್ಪ ಆಯ್ತು, ಯಾರ ನೋಡ್ರಿ ನೀವು ಯೂಟ್ಯೂಬ್ ಇದ್ದಲ್ಲೇ ಗೊತ್ತಾಗತ್ತೆ. ಯೂಟ್ಯೂಬ್ ಇರ್ಲಿಕ್ಕ ಗೊತ್ತಾಕಿದಿಲ್ರಿ ನಾವು. ನಮ್ಮ ಉತ್ತರ ಕರ್ನಾಟಕದೊಳಗ ಯಾರಾದ್ರೂ ಒಂದು 30% ತಗೋಬೇಕು. ಸೀರಿಯಲ್ ಇರ್ಬೋದು ಅಥವಾ ರಿಯಾಲಿಟಿ ಶೋ ಇರ್ಬೋದು, ಒಂದು ಸಿನಿಮಾ ಇರ್ಬೋದು. ಯಾಕಂದ್ರೆ ನಮ್ ಕಡೆ ಸಿನಿಮಾ ಬರ್ತಾವ, ಬರೀ ಅಲ್ಲಿಯವ್ರೇ ಈಗ ಆಕ್ಟರ್ ಹಾಕೊಂಡು ಈ ಕಡೆ ಅವ್ರು ದುಡ್ಡು ಮಾಡ್ಕೊಂಡು ಹೋದ್ರೆ ನಾವು ಕಲಾವಿದ್ರು ಹಿಂಗೆ ಕೂತ್ಕೊಂತೀವಿ. ಅದಕ್ಕೆ ಏನಾದ್ರೂ ಆಗ್ಲಿ, ಪ್ರತಿ ಈಗ ಯಾವ್ದೋ ಒಂದು ಸಿನಿಮಾ ಬಂತು ಅಂದ್ರೂ 30% ನಮ್ ಸೈಡ್ ಇರ್ಬೇಕು. ಅವ್ರು ನೋಡ್ರಿ ಬೆಂಗಳೂರು ಹೆಂಗ್ ಅಂತಂದ್ ಇಂದು ಅಂದ್ರೆ ನೀವು ಚೆನ್ನಾಗಿರೋ IT ಕಂಪ್ನಿ, ಫ್ಯಾಕ್ಟ್ರಿ, IT ಕಂಪ್ನಿ ಎಲ್ಲಾ ಅಲ್ಲೇ ಇಟ್ಕೊಂತಾರೆ ಬೆಂಗಳೂರಾಗ. ಹೋಗಿ ಬಿಡವತ್ತ ನಮ್ ಕಡೆ ಕಳಿಸ್ತಾರೆ. ಹಂಗಾಗಿ ಮೊನ್ನೆ ಹೋರಾಟ ಮಾಡಿದ್ರಿ ಇಲ್ಲ, ಹೋಗಿ ಬಿಡವ್ ಏನದಾವ್ ನಮ್ ಕಡೆ ಕಳಿಸ್ತಾರೆ. ಉತ್ತರ ಕರ್ನಾಟಕಕ್ಕ ಚಲೋ IT ಕಂಪ್ನಿ ಎಲ್ಲ ಅವ್ರು ಇಟ್ಕೊಂತಾರೆ. ಅವ್ರು ಇದೊಂದು ಬಾಳ ನಮ್ ರಾಜಕಾರಣಿಗಳು ಹಂಗಾದ್ರ ಬಿಡ್ರಿ. ಅವ್ರ ಬಗ್ಗೆ ಮಾತಾಡ್ಕೊಂತಂದ್ರ ಬಾಳ ಆಗತ್ರಿ. ನಿಮ್ ಲೈಫ್ ಬಗ್ಗೆ ಬರೋಬರಿ ಎಲ್ಲೋ ಇದ್ವಿ ನಾವ್ ಇಲ್ಲಿಗೆ ಬಂದ್ರಿ. ಇದನ್ ಮಾತಾಡ್ರಿ, ನೀ ಪ್ರೊಡ್ಯೂಸರ್ ಎಲ್ಲ ಹೆಂಗ್ ಮಾಡ್ತೀರಿ? ಈಗ ಪ್ರೊಡ್ಯೂಸರ್ದೆಲ್ಲ ನಮ್ ತಯಾರಿ ನಮ್ಗೆ ಅವ್ರು ಬಿಟ್ರೆ ಬೇರೆ ಯಾರಿಲ್ಲ. ಇಲ್ರಿ, ಬೇರೆಯವ್ರ ಹತ್ರ ಕೇಳಕ್ ನಮ್ಗೆ ಅಷ್ಟು ಇದು ಅನ್ಸಲ್ಲ. ಈಗ ಕೊಪ್ಪಳದ ಹಂಗೆ ಎಕ್ಸಾಂಪಲ್, 10 ರೂಪಾಯಿ ಕೊಟ್ಟು 100 ರೂಪಾಯಿ ಪ್ರಚಾರ ಕೊಡು ಅಂತಾರ, ಗೊತ್ತೈತ್ರಿ. ಅದಕ್ಕೆ ಯಾರ ಹತ್ರನು ಸುಮ್ನೆ ಕೈ ಬಿಟ್ಟದ್ ಬೇಡ.
ಅತಿ ನಮ್ ಸ್ವಲ್ಪ ಅಜೀಬ್ ಅನ್ಸ್ಬಿಡುತ್ತೆ ಕೇಳಕ್ ಹೋಗಕ್ ಆಗಲ್ಲ. ನನ್ ಕೈಲಿ ಎಷ್ಟಾಗತ್ತ ಅಷ್ಟು ದುಡಿತೀನಿ, ನನ್ ಕೈಲಿ ಎಷ್ಟಾದಷ್ಟು ಮಾಡ್ತೀನಿ. ಒಟ್ನಲ್ಲಿ ಯಾವ್ದೋ ಒಂದು ಹಾಡ್ ಇರ್ಬೋದು, ಶಾರ್ಟ್ ಮೂವಿ ಇರ್ಬೋದು, ಅದನ್ನ ಹೊರಗ್ ತೆಗೆಂತ ಕೆಲಸ ಮಾಡ್ತೀನಿ, ಅದನ್ನ ಅಲ್ಲೇ ಕೊಡೆಂತ ಕೆಲಸ ಮಾಡಲ್ಲ. ಶಾರ್ಟ್ ಮೂವಿ ಯಾವ ಮಾಡ್ರಿ? ಶಾರ್ಟ್ ಮೂವಿ ಅದೇ ಲಾಸ್ಟ್ ಒಂದೆರಡು ಮಾಡಿದ್ರೆ ಅಷ್ಟೇ, ಅದಾದ್ಮೇಲೆ ಮತ್ತೆ ಯಾವ್ದು ಮಾಡಿಲ್ಲ. ನಾನ್ ಜಾಸ್ತಿ ಇರೋದೇ ಆಲ್ಬಮ್ ಸಾಂಗ್ ಮಾಡ್ಬೇಕು. ಅದೇ ಮತ್ತೆ ನಮ್ ಮನೇಲಿ ಹೇಳ್ತಾರೆ, ಯಾರೇನ್ ಸಪೋರ್ಟ್ ಮಾಡ್ತಾರ ಬಿಡ್ತಾರ ಗೊತ್ತಿಲ್ಲ, ನಾನು ತಲೆ ಕೆಡ್ಸ್ಕೊಡು ಅಮ್ಮರ ನಮ್ಮಮ್ಮ ಹೆವಿ ಸಪೋರ್ಟ್. ನಮ್ಮಮ್ಮ ಐತೆ, ನಮ್ಮಪ್ಪ ಐತೆ. ಈಗ ನಮ್ಮಪ್ಪ ಇಲ್ಲ, ಅದೊಂದು ಅಷ್ಟೇ. ಯಾರೋ ಒಬ್ರು ಈಗ ನಮ್ ಸಾಂಗ್ ಈಗ ಶೂಟಿಂಗ್ ಬಂದ್ರಪ್ಪ ಅಂದ್ರ ಮನೆಗೆ ಕರ್ಕೊಂಡು ಹೋಗ್ತೀನಿ, ನಮ್ಮ ಮನೇಲೆ ಇಟ್ಕೊಂತೀನಿ. ಯಾಕಂದ್ರೆ ನಮ್ಮಮ್ಮ ಏನ್ ಬೇಕು ಅಡಿಗೆ ಎಲ್ಲಾ ನೋಡ್ಕೊಂತಾರ, ಎಲ್ಲಾ ಮಾಡ್ಕೊಡ್ತಾರ. ಈಗ ಫಸ್ಟ್ ನಾವು ಶೂಟಿಂಗ್ ಬರ್ತಾರಂತಂದ್ರೆ ಅವ್ರು ಎಲ್ಲಿಂದ ಬರ್ತಾರ, ಅವ್ರು ಬಂದು ಶೂಟಿಂಗ್ ಮುಗಿಸ್ಕೊಂಡು ರಿಟರ್ನ್ ಅವ್ರ ಮನೆ ಹೋಗೋವರೆಗೂ ನನ್ ಜವಾಬ್ದಾರಿ ಇರುತ್ತೆ. ಯಾಕಂದ್ರೆ ಅವ್ರಿಗೆ ಯಾವ್ದೇ ಕಾರಣಕ್ಕೂ ಕೆಟ್ಟ ದೃಷ್ಟಿ ನೋಡಂತದ್ದು, ಅವ್ರನ್ನ ಯಾವ ತರ ಯೂಸ್ ಮಾಡ್ಕೋ, ಅಲ್ಲಿ ಬೇರೆ ತರ ಯೂಸ್ ಇಲ್ಲ. ನಮ್ ಮನೇಲಿ ಯಾವ ತರ ನೋಡ್ಕೊಂತೀನಿ ಅಕ್ಕ ತಂಗಿರು, ಅವ್ರು ಅದೇ ರೀತಿ ನಾವ್ ನೋಡ್ಕೊಂಡು. ಹೌದ್ರಿ, ಹಂಗಿದ್ದಲ್ಲ ಇನ್ನೊಂದ್ಸಲ ಬರ್ತಾರ್ರಿ ಅವ್ರ, ಹಂಗಿದ್ದೆಲ್ಲ ಒಡನಾಟ ಹುಟ್ಟತ್ರಿ ಅವ್ರದ್ದು ನಮ್ದು ಚೆನ್ನಾಗಿರೋ ಬಾಂಡಿಂಗ್ ಉಂಟಾಗುತ್ತೆ. ಯಾಕಂದ್ರೆ ನಮ್ಮ ಮನೆ ಒಳಗ ಅದೇ ಹೇಳ್ತಾರ ಅವ್ರು, ಏನಾದ್ರ ಕರೆಕ್ಟ್ ಅವ್ರು ನೋಡ್ಕೊ, ಹೊಟ್ಟೆ ತುಂಬ ಊಟ ಮಾಡ್ಸ, ಚಂದಾಗಿ ನೋಡ್ಕೊ, ಮತ್ತೆ ರಿಟರ್ನ್ ಅವ್ರ ಮನೆಗ್ ಕಳಿಸ್ಕೊ. ಒಂದ್ ಸಾಂಗ್ ಎಲ್ಲ ಎಷ್ಟೆಷ್ಟು ಖರ್ಚು ಮಾಡ್ತೀರಿ? ನಮ್ದು ಎಲ್ಲ 80,000 ಮೇಲೆ, 80,000, 1 ಲಕ್ಷ, 1.5 ಲಕ್ಷ, 2 ಲಕ್ಷವರೆಗೂ ಖರ್ಚಾಗುತ್ತೆ. ಒಳ್ಳೆ ರಿಟರ್ನ್ ಹೆಂಗ್ರಿ ಅದನ್ನ ತೆಗೆಯೋದು? ನಮ್ ದುಡ್ಡು ಇಂಪಾರ್ಟೆಂಟ್ ಅಲ್ಲ, ದುಡ್ಡು ಇಂಪಾರ್ಟೆಂಟ್ ಅಲ್ರಿ, ನನಗೆ ಹೆಸರು ಇಂಪಾರ್ಟೆಂಟ್. ಹೆಸರು ಮಾಡ್ಬೇಕ್ರಿ. ದುಡ್ಡು ಹೆಸರು ಯಾಕೆ ಹೋಗ್ಲಿ, ಅದು ನಾನ್ ಹೆಸರು ಮಾಡ್ಬೇಕಂತ ನಿಂತ್ಕೊಂಡಿದೀನಿ, ಮಾಡೇ ತೀರ್ತೀನಿ ಅಷ್ಟೇ. ಯಾರೇ ಅನ್ಕೊಂತಾರ ಅದನ್ ಬಿಡು ಇದನ್ ಬಿಡು, ಅದ್ಯಾಕ್ ಮಾಡ್ತಿ ಇದನ್ ಮಾಡ್ತಿ ಅಂತವ್ರ ಹಿಂದೆ ಸರ್ಸ್ತೀನಿ. ಬಂದವನ್ರಿ ಯಾವರ ಆತರ ಮಾಡ್ಬೇಡ ಈ ತರ ಮಾಡ್ಬೇಡ? ಹೌದು, ಬಹಳ ಜನ ಮಾತಾಡ್ರ, ಬಹಳ ಜನ ಮಾತಾಡ್ರಿ. ಇಲ್ಲೇ ನಮ್ ಲೋಕಲ್ದಾರ, ನಮ್ ಲೋಕಲ್ ಅಲ್ಲ, ನಮ್ ಸಂಬಂಧಿಕರು ಮಾತಾಡ್ರ. ಯಾವ್ದಾರ ಒಂದ್ ಹೇಳ್ಬೋದನ್ರಿ? ಹೇಳ್ತೀನಿ, ಸಂಬಂಧಿಕರಿಗೆ ಎಲ್ಲ ಕಂಪ್ಲೀಟ್ ಆಗಿ ಸ್ಟೋರಿ ಕೊಡ್ತೀನಿ. ಸ್ಟೋರಿ ಡಿಫ್ರೆಂಟ್ ಸ್ಟೋರಿ ಕೊಡ್ತೀನಿ ಅಂತ. ಓ, ಇದ್ರಾಗ ಸ್ಟೋರಿ ಕೊಡ್ತೀರಿ ನೀವು, ಇಲ್ಲಿ ಕೊಡಲ್ಲ. ಕೆಲವು ರೀಲ್ಸ್ ಅಲ್ಲ ನಿಮ್ಗೆ ಅರ್ಥ ಆಗಿರ್ತ ಅನ್ಕೊಂತೀನಿ. ಅರ್ಥ ಆಗತ್ರಿ, ನೋಡ್ತಿರ್ಸ್ರಿ, ಡೈಲಿ ಬರ್ತಿರ್ತಾವ್ರಿ. ಈಗ ಡಿಯರ್ ಸಂಬಂಧಿಕರೇ ಅಂತ ಬರ್ತಾರಿ, ಕಮೆಂಟ್ ಬಂದಿರ್ತಾವ್ರಿ. ಸೂಪರ್ ಬ್ರೋ, ಸೂಪರ್ ಬ್ರೋ. ನಿಮ್ ಫ್ಯಾನ್ ಬೇಸ್ ಇವಾಗ ಗ್ರೋ ಆಗತೈತ್ರಿ. ಸ್ಟೋರಿ ಎಲ್ಲ ಹಾಕ್ತಿರ್ತಾರೆ. ನಮ್ ಊರಾಗ 4-5 ಜನ ಹಾಕ್ತಾರಿ. ನೀವ್ ಯಾವ ಡೈಲಾಗ್ ಬಲ್ರಿ, ಸಡನ್ಲಿ ವಾಟ್ಸಪ್ ದಾಗ ತಗೊಂಬಂದ್ ಹಾಕ್ಬಿಟ್ಟಿರ್ತಾನ್ರಿ ನೀವು ಪೋಸ್ಟ್ ಅಂತಂದ್ರಿ. ಅವರು ಸಂಬಂಧಿಕರು ಹೇಟ್ ಮಾಡಾರ್ರಿ, ಅವ್ರು ಹಂಗೆ ನಿಮ್ ಕಂಟೆಂಟ್ ಬಹಳ ಇಷ್ಟ ಪಡ್ತಾರೆ. ಇಲ್ಲ, ಈಗ ಎಲ್ಲರ ಮನೆಗ ಈಗ ಸಂಬಂಧಿಕರು ಸಮಸ್ಯೆ ಇದ್ದಿದೆ. ಅಣ್ಣ ತಮ್ಮ ಇರಬಹುದು, ದೊಡ್ಡಪ್ಪ ದೊಡ್ಡಮ್ಮ, ಮಾವ ಅತ್ತಿ, ಇವೆಲ್ಲ ಸಮಸ್ಯೆ ಇದ್ದಿದೆ. ಅಂತ ಸಮಸ್ಯೆಗೆ ಪರಿಹಾರ ಅಂದ್ರೆ ನಮ್ ರೀಲ್ಸ್ ಗಳು ಅಷ್ಟೇ ಇವಾಗ ಪ್ರೆಸೆಂಟ್. ಸಮಸ್ಯೆಗೆ ಪರಿಹಾರ ರೀಲ್ಸ್ ಗಾಯ್ಸ್. ರೀಲ್ಸ್, ಅಣ್ಣನ್ ರೀಲ್ಸ್ ನೋಡ್ರಿ ನೀವು. ಸಂಬಂಧಿಕರು ಹೇಟ್ ಮಾಡ್ತೀರಿ, ಅಣ್ಣನ್ ರೀಲ್ಸ್ ನೋಡ್ರಿ. ಮತ್ತೆ ಬೈ ಹೇಳ್ಬೇಕ್ರಿ, ನೀವ ಎಲ್ಲ ಸಾವ್ಕಾರ ಮಂದಿ ಚೆನ್ನಾಗಿ ರೀಲ್ಸ್ ಮಾಡ್ತೀರಿ, ಚಲೋ ಹುಡುಗಿರ್ನ ಹಾಕೊಂತೀರಿ. ಅಯ್ಯೋ, ಹುಡುಗಿರ್ ಹಾಕೋದ್ರಿಂದ ಹಿಡ್ದು ಇವತ್ತು ಒಂದ್ ಹುಡುಗಿ ಬಿದ್ದಿಲ್ಲ ನಾವು. ಏನ್ ನಿನಗೆ ಹೆಂಗ್ ಕಡಿಮೆ? ನಮ್ ದೋಸ್ತ ನೋಡ್ರಿ, ಹಿಂಗ ಅನ್ಕೊಂಡ್ 4-5 ಹುಡುಗಿಯರ್ ಮೇಂಟೈನ್ ಮಾಡ್ತಾರೆ. ಅಲ್ಲರಿ, ಅದೇ ಹೇಳ್ತೀನಿಲ್ಲ, ನಿನಗೇನ್ ಕಡಿಮೆ ಅಪ್ಪ, ಚಲೋ ಹುಡುಗಿಯರ್ ಇರ್ತಾರ, ಸಾಂಗ್ ಶೂಟಿಂಗ್ ಎಲ್ಲಾ ಬರ್ತಾರ, ಯಾರೋ ಒಬ್ರು ಪಟಾಸ್ಕೊಂಡಿರ್ತಿದ್ವಿ, ಹಂಗ ಎಲ್ರು ಅದೇ ತರ ಇರ್ತಾರ. ಹೌದೌದ್ರಿ, ಕಲಾವಿದರ್ನ ಯಾವತ್ತು ನಾವು ಕಾಮದೃಷ್ಟಿಯಿಂದ ನೋಡ್ಬಾರ್ದ್ರಿ. ಅವ್ರು ತಿಳ್ಕೊಬೇಕ್ರಿ, ಮಾತಾಡೋಬೇಕ್ರಿ. ಜನ ಏನ್ ಅನ್ಕೊಂತಾರ್ರಿ, ಅವ್ರ ಕಲಾವಿದ್ರು ಮೈ ತೋರ್ಸ್ಕೊಂಡ್ ಡ್ಯಾನ್ಸ್ ಮಾಡ್ತಾರ ಅಂತ ಅಂದ್ರಿ, ಎಲ್ಲಾರು ಅದೇ ರೀತಿನ ತಿಳ್ಕೊಂಡ್ಬಿಟ್ಟಿರ್ತಾರೆ. ಯಾರೋ ಆ ರೀತಿ ಇರಂಗಿಲ್ರಿ, ಎಲ್ಲೋ ಒಬ್ರು ರೇರ್ ಅದು. ಇಲ್ಲ, ಯಾಕಂದ್ರೆ ನಾವ್ ಶೂಟಿಂಗ್ ಕರ್ಸ್ತೀನಿ ಅಂತಂದ್ರನು ಅವ್ರು ಮನಿ ಬಿಟ್ಟ ಮೇಲೆ ರಿಟರ್ನ್ ಶೂಟಿಂಗ್ ಮುಗಿಸ್ಕೊಂಡು ಮನಿ ಹೋಗೋವರೆಗೂ ನನ್ ಜವಾಬ್ದಾರಿ. ಯಾಕಂದ್ರೆ ಅವ್ರಿಗೆ ಏನು ತೊಂದ್ರೆ ಆಗ್ಬಾರ್ದು, ಅವ್ರಿಗೆ ಹೆಂಗ್ ಕರ್ಸ್ಕೊಂಡಿರ್ತೀವಿ ಅದೇ ರೀತಿ ಕರ್ಸ್ಕೋಬೇಕು. ಈ ತರ ನಮ್ದೊಂದು ಉದ್ದೇಶ. ಅವ್ರನ್ನ ಕರ್ಸ್ಕೊಂಡು ನಾನ್ ಲವ್ ಮಾಡ್ತೀನಿ, ನನ್ ಜೊತೆ ಹಂಗಿರು ಹಿಂಗಿರು ನಡ ಆತರ ಅವೆಲ್ಲ ಚೀಪ್ ಮೈಂಡ್ ಸೆಟ್ ಆಗ್ಬಿಡ್ರಿ. ನನ್ಗ ಅದು ಇಷ್ಟ ಆಗಲ್ರಿ ಅದೊಂದು. ಫ್ರೆಂಡ್ಸ್ ಸಪೋರ್ಟ್ ಹೆಂಗೈತ್ರಿ? ಯಾವ ಸಪೋರ್ಟ್ ಹೇಳ್ರಿ? ಫ್ರೆಂಡ್ಸ್ ಸಪೋರ್ಟ್ ಯಾರ್ದು ಇಲ್ರಿ. ಚೈಲ್ಡ್ಹುಡ್ ಫ್ರೆಂಡ್ಸ್ ಅದಾರ್ರಿ? ಇದ್ರು, ಇವಾಗ ಅಷ್ಟೇ ಕಷ್ಟ. ಫ್ರೆಂಡ್ಸ್ ಅದಾರ ಅಷ್ಟೇ ಕಷ್ಟ. ನನ್ ಕೆಲ್ಸ, ನನ್ ಮನೆ, ಕೆಲ್ಸ ಮನೆ ಅಷ್ಟೇ. ಅದ್ ಬಿಟ್ರೆ ಮತ್ತೆ ಏನು ತಲೆ ಕೆಡ್ಸ್ಕೊ. ಇವೆಂಟ್ ಮ್ಯಾನೇಜ್ಮೆಂಟ್ ಎಲ್ಲ ಹೆಂಗ್ ಹೇಳ್ತೀರಿ ಅವ್ನ? ಇವೆಂಟ್ ಇಂದ ಚೆನ್ನಾಗಿ ನಡೆಯುತ್ತೆ ಈಗ. ಅದರಿಂದಾನೇ ಮನೆ ಕರ್ಸ್ಕೊಂಡಿದ್ದೀನಿ, 3 ಅಂತಸ್ತು ಮನೆ ಕರ್ಸ್ಕೊಂಡಿದ್ದೀನಿ. 3 ಅಂತಸ್ತು ಮನೆ, ಮತ್ತೆ ಒಂದ್ ಮನೆ ಸ್ವಂತ ಕಟ್ಟಿರೋ ಒಂದ್ ಮನೆ ತಗೊಂಡಿನಿ. ಮತ್ತೆ ಇವಾಗ ಸ್ಟಾರ್ಟಿಂಗ್ ನಡೀಕೊಂತೈತಿ. ಇವಾಗ ತೋಟ ಪಾಟ್ ಅದಾವ ಐತ್ರಿ, 3.5 ಎಕರೆ ಹೊಲ ಐತಿ. ಒಂದು 3 ಮನಿ ಮಾಡ್ಕೊಂಡಿನಿ. 3 ಮನಿ 3.5 ಎಕರೆ ಹೊಲ, ಜೋರ ಇದೀರಿ. ಜೀವನದಾಗ ರಾಜನ್ ತರ ಇದೀನಿ ಇವಾಗ. ನೀವ್ ಎಷ್ಟ್ ಜನ ರೀ?
ನಾವು 5 ಜನ ಇದ್ದೀರಿ. 5 ಜನ. 2 ಹೆಣ್ಮಕ್ಳು ನಮ್ಮ ಅಕ್ಕಂದ್ರ, ಮತ್ತೆ 3 ಜನ ಗಂಡ್ಮಕ್ಳು. ನಮ್ಮ ತಮ್ಮ 2008 ತೀರ್ಕೊಂಡ, ನಮ್ಮಣ್ಣ 2022 ತೀರ್ಕೊಂಡ, ನಮ್ಮ ಅಪ್ಪಾಜಿ ಅವರು ತೀರ್ಕೊಂಡ್ರು. ಮನೆಗೆ ಒಬ್ನೇ ಈಗ ಹಿರಿಮಗ. ನೀವೊಬ್ರೆ ಎಲ್ಲಾ ನೋಡ್ಕೋಬೇಕು. ಇವಾಗ ಏನ್ರಿ ಇವೆಂಟ್ ಹೋಗೋದು, ರೀಲ್ಸ್ ಮಾಡೋದು, ವಿಡಿಯೋಸ್ ಮಾಡೋದು, ಆಲ್ಬಮ್ ಸಾಂಗ್ ಮಾಡೋದು ಇಷ್ಟ ಐತಿ. ಫ್ಯಾಮಿಲಿ ನೋಡ್ಕೊಂಡು ಹೋಗ್ಬೇಕು ಅಷ್ಟೇ. ನೋಡ್ಕೊಂಡು ಹೋಗೋದು. ಇವಾಗ ನೀವು ಮಠದ ಸಾಂಗು ಮಾಡ್ತೀರಿ, ದೇವ್ರ ಸಾಂಗು ಮಾಡ್ತೀರಿ, ಈ ಕಡೆ ಪಬ್ಲಿನ್ ಸಾಂಗು ಮಾಡ್ತೀರಿ. ಅದಕ್ಕೆ ರೆಸ್ಪಾನ್ಸ್ ಹೆಂಗ್ ಬರತ್ರಿ? ಈಗ ಮೆಸೇಜ್ ಗರ್ಲು ಮಾಡಿದಾಗ ಒಂಥರ ರೆಸ್ಪಾನ್ಸ್ ಮಾಡ್ತಾರೆ. ಏನಪ್ಪ ಈ ರೇಂಜಿಗೆ ಹುಡುಗಿ ಹಾಕೊಂಡ್ಬಿಟ್ಟಿಲ್ಲ, ನಮ್ನ ಈ ತರ ಕರ್ಕೊಂಡು ಹೋಗು ಅಂತ ಮಾತಾಡಿದ್ರು. ನನಗೂ ಒಂದ್ ಫೋಟೋ ತೆಗಸಪ್ಪ ಹೋಗ್ಲಿ ಅಟ್ಲೀಸ್ಟ್ ಅವ ಅಂತ ಹುಡುಗಿರ ಜೊತೆಗೆ ಅಂತಂದ್ರು. ಆ ರೆಸ್ಪಾನ್ಸ್ ಒಂಥರ ಬೇರೆ ಐತ್ರಿ. ಅದಾದ್ಮೇಲೆ ಗವಿಸಿದ್ದೇಶ್ವರ ಮಠದ ಬಗ್ಗೆ ಒಂದ್ ಸಾಂಗ್ ಮಾಡಿದ್ರಲ್ಲ, ಈ ರೆಸ್ಪಾನ್ಸ್ ಭಕ್ತಿಗೆ ರೆಸ್ಪಾನ್ಸ್ ಸಿಕ್ತು. ಅದು ಸುಮ್ನೆ ಏನೋ ಒಂದು ಮಾಡ್ಬೇಕು, ಮಾಡೇನಪ್ಪ ಹುಡುಗ ಫುಲ್ ಕ್ರೇಜಿ ಇದಾನ, ನಾವು ಆ ಜಾಗದಾಗ ಇರ್ಬೇಕಿತ್ತು ಅನ್ಕೊಂಡವ್ರೇ ಇದಾರೆ. ಬ್ಯಾಡ್ ಕಮೆಂಟ್ ಬಂದವನ್ರಿ ಅದಕ್ಕೆ ಮೆಸೇಜ್ ಗರ್ಲ್ ಇಲ್ಲ ಬ್ಯಾಡ್ ಕಮೆಂಟ್ ಕಮೆಂಟ್ ಬ್ಯಾಡ್ ಕಮೆಂಟ್ ಮಾಡ್ಲಿ, ಮಾಡ್ದಾಗಿಂದ ಸ್ವಲ್ಪ ವೈರಲ್ ಆಗುತ್ತೆ ಸಾಂಗ್. ನಾ ಯಾವತ್ಗೂ ಬ್ಯಾಡ್ ಕಮೆಂಟ್ ಮಾಡಿದ್ರೆ ಡಿಲೀಟ್ ಇಲ್ಲ. ಇನ್ನೂ ಒಂದ್ 10 ಬ್ಯಾಡ್ ಕಮೆಂಟ್ ಹಾಕಿದ್ರೆ ನನ್ ಖುಷಿನ ಯಾವ್ದ್ ಬರ್ತದ ಎಲ್ಲರೂ ಸ್ವೀಕರಿಸ್ಬೇಕು ಅದನ್ನ. ಅಂದ್ರೆ ಅವ್ರು ಏನ್ ಕಮೆಂಟ್ ಹಾಕಿರ್ತಾರೋ, ನಾನ್ ಏನ್ ಚೇಂಜಸ್ ಮಾಡ್ಕೋಬೇಕು ಏನಿಲ್ಲ, ಜನರಿಗೆ ಈ ತರನು ಇಷ್ಟ ಆಗತ್ತಲ್ಲಪ್ಪ, ನಾ ಈ ತರನು ಚೇಂಜಸ್ ಗಳು ಮಾಡ್ಕೋಬೇಕಲ್ಲ ಅನ್ನೋದ್ರ ಬಗ್ಗೆ ಅದೊಂದ್ ಸ್ವಲ್ಪ ಬಹಳ ಪ್ಲಾನಿಂಗ್ ಮಾಡ್ಕೊಂತೀವಿ. ಮಠದ ವರ್ಷ ಎಷ್ಟ್ 2 ಸಾಂಗ್? ಮಠದ 3 ಸಾಂಗ್ ಮಾಡಿದ್ವಿ. ಮಠದ 3 ಸಾಂಗ್ ಮಾಡಿದ್ವಿ. ಅದ್ರಾಗ ಯಾವ್ದ್ರ ಜಾಸ್ತಿ ವೈರಲ್ ಆಗಿತ್ತು? ಈಗ ಮೊನ್ನೆ ಕರ್ನಾಟಕ ಕಲ್ಪತೋರ್ ಸಾಂಗ್, ಅದು ಫುಲ್ ವೈರಲ್ ಆಯ್ತು. ಪ್ರತಿಯೊಬ್ಬರಿಗೆ ಇಷ್ಟ ಆಗ್ಬಿಡ್ತದೆ. ಇಷ್ಟ ಆಯ್ತು. ಮತ್ತೆ ಗಂಗಾವತಿ ಪ್ರಾಣೇಶ್ವರ್ ಅವರು ಕೂಡ ಸಾಂಗ್ ಬಗ್ಗೆ ಎಲ್ಲ ಹೇಳಿದ್ರು ಮಠದಾಗ. ದೊಡ್ಡ ಕಾರ್ಯಕ್ರಮ, ಅಂತ ಕಾರ್ಯಕ್ರಮದಾಗ ನಂದು ಒಂಚೂರು ಹೆಸರು ಹೇಳಿದಾರಲ್ಲ, ಅದೊಂದು ದೊಡ್ಡ ಖುಷಿ ಆಯ್ತು. ಅದು ಅಂದ್ರೆ ಅದು ನಮ್ದು ಜಾನಪದ ಶೈಲಿ ಒಳಗ್ ಬರುತ್ತೆ ಸಾಂಗ್. ಹೌದೌದು. ಹಂಗಾಗಿ ಎಲ್ರಿಗೂ ಬಾಳ ಇಷ್ಟ ಆಯ್ತು. ನಮ್ಮ ಅಪ್ಪಾಜರ್ ಎಲ್ರು ನೋಡ್ಯಾರಿ ಅದ್. ನಾನು ಒಂದ್ 2 ಸಲ ನೋಡ್ಯಾನ್ರಿ. ನಾನು ಫಸ್ಟ್ ಗೆ ಅವತ್ ಜಾತ್ರೆಗೆ ಅಂತ ಬೆಂಗಳೂರಿಂದ ಬಂದ್ರಿ. ನೀವು ಪ್ರತಿ ವರ್ಷ ಸಾಂಗ್ ಬರುತ್ತಲ್ರಿ ನಿಮ್ದ, ಅಣ್ಣಂದ್ ಅಪ್ಡೇಟ್ ಯಾಕೆ ಕೊಟ್ಟಿಲ್ಲ ಅಂತ ಅಂದ್ರಿ. ಮತ್ ನೀವ್ ಯಾವ್ದೋ ಒಂದು ನಮ್ ಫ್ರೆಂಡ್ ಹೇಳಿದ್ರಿ, ಸ್ಟೋರಿ ಯಾಕೆ ನೋಡಿ ಬಂದೈತ್ ನೋಡ ಅಂತ ಅಂದ್ರಿ. ಮತ್ ಓಪನ್ ನೋಡಿದ್ರಿ, ಮಸ್ತ್ ಇತ್ರಿ ಸಾಂಗ್. ಮಾತಿಲ್ಲ ಈ ಸರಿ ಅಷ್ಟು ಇಲ್ಲ, ನೆಕ್ಸ್ಟ್ ಕೊಡ್ತೀನಿ. ನೆಕ್ಸ್ಟ್ ದೊಡ್ಡ ರೇಂಜಿಗೆ ಇರುತ್ತೆ ಸಾಂಗ್. ಜಾತ್ರೆಗೆ ರ್ಯಾಪ್ ಕಲ್ಚರ್ ಹೋಗುತ್ತೆ. ಇಲ್ಲ ನಮ್ ಸ್ಟೈಲ್ ಒಳಗ, ನಮ್ ಉತ್ತರ ಕರ್ನಾಟಕ ಸ್ಟೈಲ್ ಒಳಗೆ ಇರುತ್ತೆ. ಇದ್ರಿ ನಿಮ್ ತಾಯಿಯವ್ರಿಗೆ ಯಾರ ಬಂದು ಮಗ ಹಂಗ್ ಮಾಡ್ತಾನ ಹಿಂಗ್ ಮಾಡ್ತಾನ ಅಂತ ಹೇಳಿದಾರೆ. ನಮ್ಮ ಅಮ್ಮ ಅಂತವ್ರಿಗೆಲ್ಲ ತಲೆ ಕೆಡ್ಸ್ಕೊಂಡಿರ್ತಾರೆ. ನನ್ನ ಮಗ ಲೆಕ್ಕದ ಮಾಡ್ಲಿ, ನನ್ ಮಗ ಇರೋನೊಬ್ಬವನ್ನ ಅವ್ನ್ ಏನ್ ಮಾಡ್ತಂತ ನನ್ ಗುರುತು, ಅವ್ನ್ ಯಾವ್ದು ಕೆಟ್ಟ ಕೆಲ್ಸ ಮಾಡಲ್ಲ, ಮಜಾ ಮಾಡ್ಲಿ, ಒಟ್ ಮಜಾ ಮಾಡ್ಲಿ, ಹಂಗಿರ್ತಾನ ಅವ್ನ ಇಷ್ಟ ಬಂದಂತ ಇರ್ಲಿ ಅಂತ ಹೇಳ್ತಾರೆ. ಅವ್ನ್ ಹೆಂಗ್ ಬೇಕ್ ಹಂಗಿರ್ತ ಇರ್ತಾನ, ಹಂಗೆ ಇರ್ಲಿ, ನನ್ಗೆ ಹಂಗಿರ್ಬೇಕು ಹಿಂಗಿರ್ಬೇಕಂತ ಏನಿಲ್ಲ. ನಿಮ್ ಹಿಂದ ಮುಂದೆ ಮಾತಾಡಿದ ಐತ್ರಿ? ಜಗ್ ಜನ ಮಾತಾಡಿರ್ತಾರೆ. ಅಂತವ್ರ ಮುಂದೆ ಆಲ್ರೆಡಿ ಮಾಡಿ ತೋರ್ಸಿದೀನ್ರಿ ನಾನು. ಅಂದ್ರೆ ನಮ್ಮ ಅಮ್ಮನ ಮುಂದನೆ ಹೇಳಿದ್ರು ಒಂದಿಷ್ಟು ಜನ. ಅಂದ್ರೆ ನಮ್ದು ಮೊದ್ಲಾಗ ತಗಡಿನ ಮನಿ ಇತ್ತು, ಅವಾಗ ಇನ್ನೂ ಮನಿ ಕಟ್ಸಿದ್ದಿಲ್ಲ ನಾವು. ಇವಾಗ ಜೀವನ ಪೂರ್ತಿ ನೀವ್ ಇಷ್ಟ ಇದ್ದು ಹೋಗ್ತಿರಿ, ನೀವು ಇದ್ರಾಗೆ ಜೀವನ ಸಾಗಿಸ್ತೀರಿ, ನೀವು ಏನ್ ಬೆಳಂಗಿಲ್ಲ, ನೀವು ಏನಿಲ್ಲ ಹಂಗೆ ಅಂತ ಮಾತಾಡಿದ್ರು. ಅಂತವ್ರ ಮುಂದೆ ನಾನು ಮನೆ ಕಟ್ಟಿಸಿ ತೋರ್ಸಿನಿ. ಇವಾಗ 3 ಅಂತಸ್ತಿನ ಮನಿ ಕಟ್ಸಿರಿ? 3 ಅಂತಸ್ತು ಮನೆ ಕಟ್ಟಿಸಿ ತೋರ್ಸಿನಿ. ಅವ್ರ ನಮ್ಮ ಮನೆ ಬಾಗಿಲಿಗೆ ಬರಕ್ ಆಗವಲ್ದು, ಅವ್ರಿಗೆ ಮುಖ ಎತ್ತಕ್ ಆಗವಲ್ದು. ಹಂಗೂ ಮಾತಾಡೋರು ಇರ್ತಾರಲ್ಲ ರೀ, ಏನೋ ಒಂದ್ ಒಳ್ಳೆ ಕೆಲಸ ಮಾಡಾಕತ್ತಾನಂದ್ರ ಹಿಂದೆ ಒಟ್ ಕಾಲ್ ಎಳೆ ಕೆಲಸ ಮಾಡೇ ಮಾಡ್ತಾರೆ. ನೀವ್ ಶೂಟಿಂಗ್ ಹೋದ್ರುನು ಏನ್ ಉದ್ದಾರ ಆಗಲ್ಲ, ಡಾನ್ಸ್ ಮಾಡಿದ್ರೆ ಏನ್ ಉದ್ದಾರ ಆಗಲ್ಲ ಅಂತ ಮಾತಾಡ್ದವ್ರು ಇವತ್ತು ಅಂತವ್ರ ಮುಂದೆ ನಾನ್ ಮಾಡಿ ತೋರ್ಸಿದ್ರು. ಹೌದೌದು. ಸ್ಟಾರ್ಟಿಂಗ್ ನಮ್ ಮನೆ ಕಳ್ಸಿದ್ರಿ ನೀವು ಇಂಡಸ್ಟ್ರಿಗೆ ಹೋಗಿದ್ದಾಗ? ನನ್ಗೆ ಬಾಳ ಅಂದ್ರೆ ಬಾಳ ಹುಚ್ಚು. ನನ್ಗ ಡಾನ್ಸ್ ಮಾಡ್ಬೇಕಂತ ದೊಡ್ಡ ಹುಚ್ಚು ನನಗ. ನಮ್ಮ ಮನೆ ಒಳಗ ಬಾಳ ಸಪೋರ್ಟ್ ಮಾಡಿದಾರೆ. ನಮ್ಮ ಅಪ್ಪ ಆಯ್ತು, ನಮ್ಮ ಅಮ್ಮ ಆಯ್ತು, ಎತ್ತಿ ಅಂದ್ರೆ ಬಾಳ ಸಪೋರ್ಟ್ ಮಾಡಿದಾರೆ. ನಾವ್ ಎಷ್ಟು 1.5 ಲಕ್ಷ ಕಟ್ಬೇಕಂತ ನಮ್ಮ ಅಮ್ಮ ಮತ್ತೆ ನಮ್ಮ ಅಪ್ಪನ ಹೊಂದಿಸ್ಕೊಟ್ಟಿದ್ದಾರೆ. 1.5 ಲಕ್ಷ ಕಟ್ಟಿರಿ? ಹೌದು. ಎಷ್ಟ್ರಾಗ ಕಟ್ಟಿರಿ ಇದನ್ನ? 2013. 2013 1.5 ಲಕ್ಷ ಕಟ್ಟಿ. 1.5 ಲಕ್ಷ. 1 ಲಕ್ಷ ರೂಪಾಯಿ ಹೊಲ ಒತ್ತಿ ಹಾಕಿದ್ರು ತಾಯಾರ. ಮತ್ತೆ ಇನ್ನೂ 50,000 ರೂಪಾಯಿ ಮನಿ ಒತ್ತಿ ಹಾಕಿದಾರೆ. ಹೊಲ ಮನಿ ಒತ್ತಿ ಹಾಕಿ 1.5 ಲಕ್ಷ ಕ್ಯಾಶ್ ಕೊಟ್ರು. ತಗೊಳಪ್ಪ, ನಿನ್ ಜೀವನ ನೀನ್ ಕಟ್ಕೋ, ತಪ್ಪು ದಾರಿ ಹೋಗ್ಬೇಡ ಅಂತ ಅಂದವ್ರ. ಇವತ್ತಿಗೆ ಆ ತಪ್ಪು ದಾರಿ ಹೋಗಿಲ್ಲ, ಒಂದ್ ಹೆಸರು ಮಾಡಿ ತೋರ್ಸಿದೀನಿ ನಾನು. ಅಂತ ತಾಯಿ ಸಿಗೋದು ಬಹಳ ಡೌಟ್ ರೀ. ನಿಜ ರೀ. ಅದು ಸಾಂಗ್ ಇದಕ್ಕೆ ಆಡಿಷನ್ಗೆ ಸೆಲೆಕ್ಷನ್ ಆದ್ಮೇಲೆ ನಾನ್ ದೇವಸ್ಥಾನಕ್ಕೆ ಹೋಗಿದ್ದೆ, ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿದ್ದೆ. ಅಲ್ಲಿ ಫೋನ್ ಬಂತು, ಸೆಲೆಕ್ಷನ್ ಆಗಿ ನೀನು ಅಂತಂದು. ಸೆಲೆಕ್ಷನ್ ಆದಾಗ ಫೋನ್ ಮಾಡಿದ, ಅಮ್ಮ ಈ ತರ ಸೆಲೆಕ್ಷನ್ ಆಗೈತಿ ಅಂತ. 1.5 ಲಕ್ಷ ಕಟ್ಬೇಕು, ಹೆಂಗ್ ಮಾಡವ ಅಂತಂದು. ಮತ್ತೆ ಹೆಂಗ್ ಮಾಡ್ತೀಯಪ್ಪ ನೀನ್ ಅಂತ ಹೇಳಿದ್ರ,
ಅಮ್ಮ ಒಂದ್ ಪ್ರೆಸ್ ಮೀಟಿಂಗ್ ಮಾಡಿ ಸ್ವಲ್ಪ ಯಾರೇ ಹೆಲ್ಪ್ ಮಾಡ್ತಾರ ಕೇಳ್ಬಿಡಮ್ಮ ಅಂತಂದೆ. ಪ್ರೆಸ್ ಮೀಟಿಂಗ್ ಮಾಡಿದ್ವಿ. ಹ್ಮ್. ಎರಡು ಕಡೆ ಮೀಡಿಯಾದಲ್ಲೂ ಮಾಡಿದ್ವಿ, ಮತ್ತೆ ಪೇಪರ್ ಒಳಗೂ ಅದೆಲ್ಲ ಮಾಡಿದ್ವಿ. ಎಲ್ಲಾರು ಕಾಮೆಂಟ್ ಹಾಕೋರು, ನಾನು ನಿಂಗ್ ಬೆನ್ ಸಪೋರ್ಟ್ ಆಗಿರ್ತೀನಿ, ಹೆಲ್ಪ್ ಮಾಡ್ತೀನಿ. ಫೇಸ್ಬುಕ್ ಒಳಗ ಬಿಲ್ಡಪ್ ಅಂದ್ರ ಆ ರೇಂಜಿಗೆ ಇದಾರೆ ಕೊಪ್ಪಳದಾಗ. ಇಲ್ಲಿ ಬರೀ ಫೇಸ್ಬುಕ್ ಕಾಮೆಂಟ್ ಹಾಕಗೋಸ್ಕರನ ಒಂದಿಷ್ಟು ಜನ ಹುಟ್ಟು ಬಿಟ್ಟಾರಿ ಕೊಪ್ಪಳದಲ್ಲಿ ಅಂತಲ್ಲ ರೀ, ನಮ್ ಕಡೆ ಒಂದಿಷ್ಟು ಜನ ಆದ್ರ ನಮ್ ಉತ್ತರ ಕರ್ನಾಟಕದೊಳಗ ಎಲ್ಲ ಒಳ್ಳೆ ಇರ್ತಾರ ಬಿಡ್ರಿ ಅವ್ರು. ಬಂದು ತಗೊಳಪ್ಪ ನನ್ ಕೈಲಿ ಇಷ್ಟ ಆಗತ್ತ ತಗೋ, ಏನಾದ್ರು ಒಂಚೂರು ಬೆಳೆ ಕುಂತಿ ಬೆಳೆ ಸಪೋರ್ಟ್ ದೇವ್ರನಿಗೂ ಮಾಡಲ್ಲ. ಇಲ್ಲಿ ಬರೀ ಕಮೆಂಟ್ ಹಾಕೋದ್ರಲ್ಲಿ ಇರ್ತಾರೆ ಜೀವನ ಪೂರ್ತಿ, ಅದ್ರಾರೆ ಕಳೆದ್ ಬಿಟ್ಟಾರ ಒಂದಿಷ್ಟು ಮಂದಿ. ಇಲ್ಲಿ ನಮ್ಮ ಮನೆಗೆ ಹೇಳಿದ್ರೆ, ಅಮ್ಮ ಯಾರು ₹1 ಕೊಟ್ಟಿಲ್ಲ, MLA MP ಯಾರು ಕೇಳಿದ್ರು ಯಾರು ಹೆಲ್ಪ್ ಮಾಡ್ಲಿಲ್ಲ, ಏನ್ ಮಾಡಮ್ಮ ಮುಂದ ತಲೆ ಕೆಡ್ಸ್ಕೊಬೇಡ, ನಾವ್ ಇಬ್ರು ಅದೀವಿ ಗಂಡ ಹೆಂಡತಿ, ಹೊಲ ಒತ್ತಿ ಹಾಕೋಣ, ಮನಿ ಒತ್ತಿ ಹಾಕೋಣ. ₹1.5 ಲಕ್ಷ ಕೇಳಿದ್ವಿ ನಮ್ಮ ದೊಡ್ಡಪ್ಪವ್ರಿಗೆ. 1 ಲಕ್ಷ ಕೊಟ್ರು. ಅದಾದ್ಮೇಲೆ ಮನಿ ಒಂದು ಒತ್ತಿ ಹಾಕಿದ್ವಿ, 1.5 ಲಕ್ಷ ಅಮೌಂಟ್ ನೆಟ್ ಕ್ಯಾಶ್ ಕೊಟ್ರು, ತಗೋಪ್ಪ ಹೋಗು ಜೀವನ ಕಟ್ಟ. ಹಿಂಗೆ ಹೋದೆ, ಶೂಟಿಂಗ್ ಎಲ್ಲಾ ಮಾಡ್ದೆ, ರೊಕ್ಕ ಮಾಡ್ಕೊಂಡೆ, ಹೆಸರು ಮಾಡ್ಕೊಂಡೆ. ಇವತ್ತು ಕೊಪ್ಪಳ ಅಂತಂದ್ರೆ ಅಲ್ಲಿ ಶೂಟಿಂಗ್ ಒಳಗ ನನ್ನ ಹೆಸರ ಬರೋದು. ಅಲ್ಲಿ ಹೆಂಗ್ ಪೇಮೆಂಟ್ ಹೆಂಗ್ ಇರ್ತಿರಿ ನಿಮ್ಗೆ? ಪೇಮೆಂಟ್ ಚೆನ್ನಾಗಿತ್ತು. ಚೆನ್ನಾಗಿರ್ತೈತಿ. ಮೊದ್ಲಾಗ ₹4,900 ಬರ್ತಿತ್ತು ಸಾಂಗಿಗೆ. ಮತ್ತೆ ಕನ್ವಿನ್ಸ್ ಪೇಮೆಂಟ್ ಎಲ್ಲ ಚೆನ್ನಾಗಿತ್ತು. ಡೈಲಿ ಕನ್ವಿನ್ಸ್ ಎಲ್ಲ ಬರ್ತಿತ್ತು. 3 ಡೇಸ್ ಶೂಟ್ ಮಾಡ್ತೇನ್ರಿ ಒಂದ್ ಸಾಂಗ್? 3 ದಿವಸ 3 ದಿವಸ ಶೂಟಿಂಗ್ ಇರುತ್ತೆ. 3 ದಿವಸನು ಮಾಡ್ತೀವಿ. ಇವಾಗ ಮತ್ತೆ ಪೇಮೆಂಟ್ ಎಲ್ಲ ಜಾಸ್ತಿ ಆಗೈತ್ರಿ. ಇವಾಗ 8,000 ಪೇಮೆಂಟ್ ಆಗೈತಿ. ಅದು ಡೈರೆಕ್ಟರ್ ಮೇಲೆ ಡಿಪೆಂಡ್ ಇರುತ್ತೆ. ಮೊನ್ನೆ ಒಂದು ಐಟಮ್ ಸಾಂಗ್ ಜೂನಿಯರ್ ಆರ್ಟಿಸ್ಟ್ ಆಗಿ ಹೋಗಿದ್ರಿ ನಾನು. ಅಯ್ಯಪ್ಪ 4 ದಿನ ಶೂಟಿಂಗ್ ಮಾಡಿದ್ರಿ, ಪೇಮೆಂಟ್ ಜಾಸ್ತಿ ಬರುತ್ತೆ. ಹೌದ್ರಿ. ನಮ್ದು 3 ದಿವಸ ಮೇಲ್ಪಟ್ಟ ಏನ್ ಇರುತ್ತಲ್ಲ, ಅದು ಪೇಮೆಂಟ್ ಎಲ್ಲ ಜಾಸ್ತಿ ಬರುತ್ತೆ. ಈ ಕಡೆ ನೀವು ಉತ್ತರ ಕರ್ನಾಟಕ ರ್ಯಾಪರ್ ಗೆ ಸಪೋರ್ಟ್ ಮಾಡ್ತಾರ, ಏನ ಬೆಂಗಳೂರು ಸೈಡ್ ರ್ಯಾಪರ್ ಸಪೋರ್ಟ್ ಮಾಡ್ತಾರ? ನಾವು ಉತ್ತರ ಕರ್ನಾಟಕ ರ್ಯಾಪರ್ಗೆ. ಉತ್ತರ ಕರ್ನಾಟಕ ಯಾಕೆ ಸಪೋರ್ಟ್ ಮಾಡ್ತಾರೆ? ಇಲ್ಲಿರಂತ ಕಲೆಗಳ ಸುಮ್ನೆ ಏನ್ರಿ, ಇದು ಸ್ವಲ್ಪ ಇದಾರ ಟ್ಯಾಲೆಂಟ್, ಡಿಫ್ರೆಂಟ್ ಟ್ಯಾಲೆಂಟ್ ಇರೋಗಿದಾರ. ಬಟ್ ಅದನ್ನ ಟ್ಯಾಲೆಂಟ್ ಹೊರಗಡೆ ತೆಗಿಯಕ್ ಆಗ್ತಿಲ್ಲ ಇಲ್ಲಿ ಯಾರಿಗೂ. ಬಟ್ ದುಡ್ಡಿಲ್ಲ ಅಂತ ಅಂದ್ಕೊಂಡು ಸುಮ್ನೆ ಆಗ್ಬಿಡ್ತಾರ. ಅದಾದ್ಮೇಲೆ ಅವ್ರ ಮನೆ ಪ್ರಾಬ್ಲಮ್ ಸಲುವಾಗಿ ಏನಾದ್ರು ಮಾಡ್ಕೊಂಡು ಅಲ್ಲೇ ಕುಂತ್ಕೊಂಡ್ಬಿಟ್ರ. ಅದನ್ನ ಏನಾದ್ರು ಮಾಡಿ ಅದನ್ನ ಕಲೆನಾದ್ರು ಒಂದ್ ಸ್ವಲ್ಪ ಹೊರಗಡೆ ಬರ್ಬೇಕು. ಇವಾಗ ಹಂಗೆ ಎಕ್ಸಾಂಪಲ್, ಈಗ ನನ್ನ ಹತ್ರ ಈಗ ದುಡ್ಡಿಲ್ಲ. ಇವಾಗ ನನ್ನ ಹತ್ರ ದುಡ್ಡಿಲ್ಲ ಅಂತಂದ್ರೆ ಏನೇನ್ ಮಾಡ್ಬೇಕು, ಏನ್ ಒಂದೊಂದೇ ಮಾಡ್ಕೊಂತ ಹೋದ್ರೆ ಅಲ್ಲಿ ಆಟೋಮೆಟಿಕ್ ಸಾಂಗ್ ಹೊರಗಡೆ ಬಂದೇ ಬರುತ್ತೆ. ನನ್ನ ಹತ್ರ ಇವಾಗ ದುಡ್ಡಿಲ್ಲ ಅಂತಂದ್ರೆ ಫಸ್ಟ್ ನಮ್ ಕೈಲಿ ಎಷ್ಟಾಗುತ್ತೆ ಅಷ್ಟು ದುಡಿತೀನಿ. ಅರ್ಧ ಅಮೌಂಟ್ ನಮ್ಮ ಮನೆ ಕೊಡ್ತೀನಿ, ಇನ್ನ ಅರ್ಧ ಅಮೌಂಟ್ ನಾ ತೆಗೆದಿಟ್ಕೊಂತೀನಿ. ತೆಗೆದಿಟ್ಕೊಂಡು ಫಸ್ಟ್ ಮ್ಯೂಸಿಕ್ ನಾ ರೆಡಿ ಮಾಡ್ಕೊಂತೀನಿ. ಮ್ಯೂಸಿಕ್ ರೆಡಿ ಆದ್ಮೇಲೆ ಮತ್ತೆ ನೆಕ್ಸ್ಟ್ ಏನಾದ್ರು ದುಡ್ಡು ಅಡ್ಜಸ್ಟ್ ಆಯ್ತು ಅಂತಂದ್ರೆ ಕ್ಯಾಮ್ರಾ ವರ್ಕಿಂಗ್ ಇರ್ಬೋದು, ಎಡಿಟಿಂಗ್ ಇರ್ಬೋದು, ಶೂಟಿಂಗ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ರೆಕಾರ್ಡಿಂಗ್ ಇರ್ಬೋದು, ಇದನ್ನೆಲ್ಲ ಒಂದೊಂದೇ ಮಾಡ್ಕೊಂತ ನಾವು ಹೋಗ್ತೀವಿ. ನೀವು ಪ್ಲಾನ್ ಮಾಡೋದು ಹಿಂಗ ಮಾಡ್ತೀರಿ? ಫಸ್ಟ್ ದುಡ್ಡು ರೆಡಿ ಮಾಡ್ಕೊಂತೀರಿ, ಎಷ್ಟು ಬರುತ್ತೆ ಅದಕ್ಕೆ ಅಷ್ಟ ಅಂತಂದ್ರೆ? ನನ್ ಕೈಲಿ ಎಷ್ಟಾಗುತ್ತೆ ಅಷ್ಟು ಫಸ್ಟ್. ಇವಾಗ ಮ್ಯೂಸಿಕ್ ಏನ್ ಬೇಕಪ್ಪ, ಎಷ್ಟು ದುಡ್ಡು ಬೇಕು, ಅಮೌಂಟ್ ಎಷ್ಟು ಅಡ್ಜಸ್ಟ್ ಆಗುತ್ತೋ ಅಷ್ಟು ಮಾತ್ರ ಫಸ್ಟ್ ನಾನು ಮ್ಯೂಸಿಕ್ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಅದಾದ್ಮೇಲೆ ಈಗ ನೆಕ್ಸ್ಟ್ ಕ್ಯಾಮ್ರಾ ವರ್ಕಿಗೆ ಎಷ್ಟು ಬೇಕಪ್ಪ ಅಮೌಂಟ್, ಅದಕ್ಕೊಂದಿಷ್ಟು ದುಡ್ಡು ಮಾಡ್ಕೊಂಡು ನಾನು ರೆಡಿ ಮಾಡ್ಕೊಂತೀನಿ. ಇವಾಗ ಇದೇ ತರ ಮಾಡ್ಕೊಂತ ಹೋಗ್ಬೇಕನ್ನೋದು ಒಂದು. ಇವಾಗ ನನ್ನ ಹತ್ರ ದುಡ್ಡಿಲ್ಲಪ್ಪ, ನನ್ಗೆ ಯಾರು ಸಪೋರ್ಟ್ ಇಲ್ಲ ಅನ್ಕೊಂಡು ಅಷ್ಟು ಜನ ಇದಾರೆ ಇವಾಗ ಇಲ್ಲಿ. ಅದೇ ತರ ಇದಾರೆ. ಬಟ್ ಆತರ ಇರೋದ್ ಬೇಡ. ಅವ್ರ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಂತ ನಾನು ಬೆಳಿಲಿ ಅಂತೀನಿ. ನಾನು ಅಂತವ್ರಿಗೆ ನಾನು ಇಲ್ಲಿ ಇಂಥವ್ರಿಗೆ ನಾನು ಸಪೋರ್ಟ್ ಮಾಡ್ತೀನಿ. ನಾನು ಬೆಂಗಳೂರು ಸೈಡ್ ಮಾಡಂಗಿಲ್ಲ ನಾನು. ಮತ್ತೆ ಅವ್ರ ಪ್ರಪೋಸ್ ಬಂದವ್ರೆ? ನಿಜ ಹೇಳ್ರಿ. ಅಲ್ಲರಿ, ಈ ಕಲರ್ಗೆ ಎಲ್ಲಿ ಬೀಳ್ತಾವ ಹೇಳ್ರಿ? ಒಳಗಿರ್ತ್ರಿ ಹೇಳ್ರಿ. ಈ ಕಲರ್ಗೆ ಯಾರಾದ್ರೂ ಬೀಳ್ತಾರನ್ರಿ? ಗಾಯ್ಸ್ ಸುಳ್ಳು ಹೇಳತ್ತಾರ ನೋಡ್ರಿ ಗಾಯ್ಸ್. ನಿಜ ಹೇಳಿದ್ರೆ ಹಿಂಗೈತಿ ಇವಾಗ. ಅಲ್ರಿ, ಆ ಸಾವುಕಾರ್ಗೆ ಏನೈತಿ ನೋಡ್ರಿ, ಅದ ಒಂದು 8 ಹುಡುಗಿಯರ್ ಮಟ್ಟ ಮನೆ ನಮ್ಗೆ ಯಾಕೆ ಬೀಳಿದ್ರಿ? ಮತ್ತೆ ಇವಾಗ ಬೇಕಾಗಿರೋದೇ ಹುಡುಗಿರಿಗೆ ಇಷ್ಟೇ, ಒಂದು ದುಡ್ಡು ಇರ್ಬೇಕು, ಚಲೋ ಗಾಡಿ ಇರ್ಬೇಕು, ಫುಲ್ ಡ್ರೆಸ್ಸಿಂಗ್ ಇರ್ಬೇಕು. ಅದಾದ್ಮೇಲೆ ಎಲ್ಲಿ ಬೇಕಲ್ಲಿ ಕರ್ಕೊಂಡು ತಿನ್ನಿಸ್ಬೇಕು, ಅವ್ರಿಗೆ ಮಜಾ ಕೊಡ್ಬೇಕು. ನಮ್ ಕಡೆ ಅದಿಲ್ಲ. ನೀವ್ ಹೇಳಿದ್ರ ನಿಮ್ ಕಡೆ ದುಡ್ಡು ಐತಿ, ಒಳ್ಳೆ ಮನಿ ಐತಿ, ಒಳ್ಳೆ ಗಾಡಿ ಐತಿ, ಒಳ್ಳೆ ಡ್ರೆಸ್ಸಿಂಗ್ ಸೆನ್ಸ್ ಐತಿ, ಮತ್ತೆ ಇನ್ನೇನ್ ಬೇಕು ಹುಡುಗಿಯರಿಗೆ? ಯಾಕೆ ಬಿಡಾಕುತ್ತಿಲ್ಲ? ಮತ್ತೆ ಈ ಪ್ರಶ್ನೆ ಹುಡುಗಿರ್ ಕೇಳ್ಬೇಕು, ನನ್ ಕೇಳಿದ್ರಲ್ಲ. ಅದು ಬಿದ್ದಿರ್ತಾರ್ರಿ, ಕರೆಕ್ಟ್ ಹೇಳಲ್ರಿ ನೀವು. ಇಲ್ಲ ನಾ ಏತ ನಮ್ಮ ಅಮ್ಮನ್ ಮುಂದೆ ಹೇಳ್ಬಿಡ್ತೀನಿ ಫಸ್ಟ್. ಅಮ್ಮರ್ ಮುಂದೆ ಹೇಳ್ಬಿಡ್ತಾರೆ. ಹೌದು, ಏನಿರ್ತಲ್ಲ ಡಿಕ್ಲೇರ್ ಹೇಳ್ಬಿಡ್ತಾರೆ. ಚಲೋ ಹುಡುಗಿ ಇದ್ರೆ ಫಸ್ಟ್ ಮದ್ವಿ ಮಾಡ್ಕೊಂಬ ಅಂತ ಹೇಳ. ಓಹೋ, ಅದು ಬೇರೆ ಅಭ್ಯಾಸ ಐತ್ರಿ ನಿಮ್ ಮನ್ಯಾಗ. ನಮ್ ಮನೆಗ್ ಹೊಂದ್ಕೊಂಡ್ ಹೋಗುವಂತ ಹುಡುಗಿ ಸಿಕ್ಕ್ರ ಮದ್ವಿ ಮಾಡ್ಕೊಂಬ. ಈ ಕಲರ್ಗೆಲ್ಲ ಇಲ್ಲ ರೀ, ಕಲರ್ ಇಲ್ಲ, ಕಾಸಿಲ್ಲ, ಹುಡುಗಿಲ್ಲ, ಎಲ್ಲಿ ಬರ್ತಾಳ್ರಿ ನಮ್ಗೆಲ್ಲ? ಹಿಂಗ್ ಹೇಳ್ಕೊಂಡ್ ಅಲ್ರಿ, ಕಂಟೆಂಟ್ ಕ್ರಿಯೇಟರ್ ಎಲ್ರು ಸಿಂಗಲ್ ಇರ್ತಾರೆ. ಇಲ್ಲ, ನಾನು ವಿಡಿಯೋ ಮಾಡೋದ್ ನೋಡಿದ್ರಪ್ಪ ಎಷ್ಟೋ ಜನ ಹುಡುಗಿರು ಎದುರ್ಕೊಂತಾರ ಮುಂದೆ ಬಂದ್ರಪ್ಪ ಅಂದ್ರ. ಹೌದ್ರಿ?
ಅದೇ ಹಂಗ್ರಿ. ಡಿಯರ್ ಸಂಬಂಧಿಕರ ಅಂತ ಫುಲ್ ಆಟಿಟ್ಯೂಡ್ ಒಳಗೆ ಎಲ್ಲ ವಿಡಿಯೋ ಮಾಡ್ತೀನಿ. ಮುಂದೆ ನೋಡಿದ್ರಪ್ಪ ಹಿಂಗಿದಾನ, ವಿಡಿಯೋದಾಗ ನೋಡಿದ್ರಪ್ಪ ಹಿಂಗಿದಾನಲ್ಲಪ್ಪ, ಬೇಡಪ್ಪ ಮಾತಾಡ್ಸೋದ್ ಬೇಡ ಅಂತ ದೂರ ಹೋಗ್ತಾರ ಅಲ್ಲಿ. ಆಲ್ಮೋಸ್ಟ್ ಯಾವ ಹುಡುಗಿರ್ ಜಲ್ದಿ ಫಾಲೋವರ್ ಕೇಸ್ ಕಳ್ಸಲ್ಲ ನನಗ, ಸಾಧ್ಯನೇ ಇಲ್ಲ. ಎಷ್ಟ್ ಪರ್ಸೆಂಟ್ ಅದ ನಿಮ್ ಫಾಲೋವರ್ ಲಿಸ್ಟ್ ನಾಗ ಹುಡುಗಿರ? ಗೊತ್ತಿಲ್ಲ, ಚೆಕ್ ಮಾಡಿಲ್ಲ. 30K ಐತೇನ್ರಿ ಇವಾಗ? 33.3. 33 ಐತ್ರಿ. ಅದ್ರಾಗ ಒಂದ್ ಆಲ್ಮೋಸ್ಟ್ ಒಂದ್ 10K ಹುಡುಗಿಯರ್ ಅದಾರನ್ರಿ? ಇಲ್ರಿ, ಎಲ್ಲಾ ಬಾಯ್ಸ್ ಫಾಲೋ ಮಾಡ್ಯಾರ. ಇರ್ತಾರ್ರಿ ಲೇಡೀಸ್ ಫ್ಯಾನ್ಸ್ ಇರ್ತಾರ್ರಿ, ನಿಮ್ಗ್ ಗೊತ್ತಿಲ್ರಿ. ಮೆಸೇಜ್ ನಿಮ್ಗೂ ಗೊತ್ತೈತಿ ಬಟ್ ನಮ್ ಮುಂದ್ ಹೇಳವಲ್ರಿ ಏನ್ರಿ ನೀವು? ಇಲ್ಲ, ನಾನು ಐಡಿನ ಕೊಡ್ತೀನಿ, ಚೆಕ್ ಮಾಡ್ಕೊಂಡ್ಬಿಡ್ರಿ. ಇನ್ನೊಬ್ರ ಐಡಿ ನೋಡಲ್ರಿ. ಯಾಕ್ ಬೇಕ್ರಿ, ಬಾಳ ಪಾಪದ ಕೆಲ್ಸ ರೀ ಅದು ಐಡಿ ನೋಡೋದು. ಹೊರಗೆಲ್ಲಾರ ಹೋದಾಗ ಫ್ಯಾನ್ಸ್ ಭೇಟಿಯಾಗಿದ್ದ ಮಾತಾಡ್ಸಿದ್ದ ಐತ್ರಿ? ಬಹಳ ಜನ ಮಾತಾಡ್ಸಾರ. ಇರ್ಲಿಕ್ಕಿಂತ ಹಳ್ಳಿ ಒಳಗ್ ಹೋದ್ರ ಬಹಳ ಜನ ಮಾತಾಡ್ಸಾರ. ಒಂದ್ ಫೋಟೋಸ್ ಎಲ್ಲ ತಗ್ಸ್ಕೊಂಡ್ ಹೋಗ್ತಾರ, ಅದನ್ನ ಖುಷಿ. ಫೀಲಿಂಗ್ಸ್ ಹೆಂಗಿರ್ತ್ರಿ ಅವಾಗ? ನಾನು ಏನಪ್ಪ ಇನ್ನು ಇನ್ನು ಇವಾಗ ಬೆಳೆ ಕೂತೀನಿ ಪಾಪ, ಅಷ್ಟು ನಂಗೆ ಗುರ್ತಿಲ್ಲ ಅಂತಂದ್ರೆ, ನಾನು ಅವ್ರಿಗೆ ಪರಿಚಯ ಇಲ್ಲ ಅಂತಂದ್ರೂ ಬಂದ್ ಮಾತಾಡ್ಸಾರಲ್ಲ, ನಂಗದ ಒಂದ್ ದೊಡ್ಡ ಖುಷಿ ನನಗ. ಅದಾದ್ಮೇಲೆ ಅವ್ರು ದೊಡ್ಡವ್ರಿರ್ಲಿ ಸಣ್ಣವ್ರಿರ್ಲಿ ಫಸ್ಟ್ ಅಣ್ಣ ಅಂತ ಮಾತಾಡ್ಸ್ಬಿಡ್ತೀನಿ. ಥ್ಯಾಂಕ್ಸ್ ಅಣ್ಣ, ಹಂಗೆ ಅಂತ ಮಾತಾಡ್ಸ್ತಾ ಇರ್ತೀನಿ. ಏನ್ ಹೇಳಕ್ ಇಷ್ಟಪಡ್ತೀರಿ ಅವ್ರಿಗೆ? ಖುಷಿ ಆಗತ್ತೆ ಅವ್ರ ಕಂಡ್ರೆ ನನಗೆ. ಇವತ್ ನಾ ಬೆಳೆ ಕುಂತಿದ್ದ ಅಂತರ್ಗೋಸ್ಕರ ಅಲ್ಲ, ನಾವ್ ಏನೊಂದ್ ಮಾಡ್ಬೇಕು, ಸಪೋರ್ಟ್ ಮಾಡಕ್ ಕುಂತಾರ, ನಂಗೆ ಅದೇ ಒಂದ್ ಖುಷಿ ನನಗೆ. ಆಲ್ಮೋಸ್ಟ್ ಎಲ್ಲರೂ ಸಪೋರ್ಟ್ ಮಾಡೋದು, ಬಹಳ ಸಪೋರ್ಟ್ ಮಾಡ್ತಾರ. ಯೂಟ್ಯೂಬ್ ದಾಗ ಎಷ್ಟಿದೆ ಸಬ್ಸ್ಕ್ರೈಬರ್ಸ್? ಯೂಟ್ಯೂಬ್ ಒಳಗ 7,600. ಇವಾಗ ಸ್ಟಾರ್ಟಿಂಗ್ ಅಲ್ರಿ, ಇವಾಗ ಬೆಳಕ್ ಇಲ್ಲ. ಮೊನ್ನೆ ಸಾಂಗ್ ಬಿಟ್ಟಾಗಂತೂ ಸ್ವಲ್ಪ ಜಾಸ್ತಿ ವೈರಲ್ ಆಯ್ತು. ಇವು ಈ ಕಡೆ ಎಲ್ಲ ರೆಸ್ಪಾನ್ಸ್ ಬಾಳ ಇತ್ತಾಗ್ರಿ. ಈ ಕಡೆ ಎಲ್ಲ ಸ್ವಲ್ಪ ಜಾಸ್ತಿ ರೆಸ್ಪಾನ್ಸ್ ಬಂತು ಮೊನ್ನೆ. ಇವಾಗ ನಾನೊಬ್ಬ ಕಂಟೆಂಟ್ ಕ್ರಿಯೇಟರ್, ನೀವೊಬ್ಬರ ಕಂಟೆಂಟ್ ಕ್ರಿಯೇಟರ್. ಇವಾಗ ಹೊಸದಾಗಿ ಕಂಟೆಂಟ್ ಕ್ರಿಯೇಟರ್ ಆಗ್ಬೇಕನ್ನ ನೋಡ್ತಿರ್ತಾರೆ. ಒಂದು ವಿಡಿಯೋ ಸ್ಟಾರ್ಟಿಂಗ್ ಇಂದ ಹಿಡಿದ, ಸ್ಕ್ರಿಪ್ಟ್ ಇಂದ ಹಿಡಿದ ಲಾಸ್ಟ್ ಎಂಡಿಂಗ್ ವಿಡಿಯೋ ಎಡಿಟಿಂಗ್ ಮಾಡಿ ಪೋಸ್ಟ್ ಮಾಡೋವರ್ಗುನು ಯಾವ ರೀತಿ ಕಷ್ಟ ಇರುತ್ತೆ ಅದು. ಇವಾಗ ಎಕ್ಸಾಂಪಲ್ ನೋಡ್ತಾರ ಅವರು, ಈಗ ಒಂದ್ 15 ಸೆಕೆಂಡ್, ಒಂದ್ 20 ಸೆಕೆಂಡ್ ನೋಡ್ತಾರ ಅಷ್ಟೇ. ಚಲೋ ಐತಂದ್ರ ಓಕೆ ಅಷ್ಟೇ. ಅಷ್ಟೆಲ್ಲ ನಾವ್ ಕಷ್ಟ ಪಟ್ಟಿರ್ತೀವಿ ಒಂದು ವಿಡಿಯೋ ಮಾಡ್ಬೇಕಂತಂದ್ರ, ಒಂದು ಡೈಲಾಗ್ ಇಂದ ಹಿಡಿದು ಏನ್ ಡೈಲಾಗ್ ಮಾಡ್ಬೇಕು ಏನಿಲ್ಲ, ಅದು ಜನರಿಗೆ ತಲುಪುತ್ತಾ ಇಲ್ಲ, ಬೇರೆದವ್ರಿಗೆ ಟಚ್ ಆಗುತ್ತಾ ಇಲ್ಲ ಡೈಲಾಗ್, ಅದನ್ನೆಲ್ಲಾ ನೋಡ್ಕೊಂಡು ನಾವು ಪ್ಲಾನಿಂಗ್ ಮಾಡ್ಕೊಂಡು ಒಂದು ವಿಡಿಯೋ ಮಾಡ್ಕೊಂತೀವಿ, ಎಡಿಟಿಂಗ್ ಎಲ್ಲ ಮಾಡ್ಕೊಂತೀವಿ. ಒಂದ್ 4-5 ತಾಸು ಬರೀ ಅದೇ ಕೆಲ್ಸಕ್ಕೆ ಕೂತ್ಕೊಂಡಿರ್ತೀವಿ, ಬರೀ ಒಂದು ವಿಡಿಯೋ ಸಲುವಾಗಿ. 15 ಸೆಕೆಂಡ್ ಅಷ್ಟೇ, ಅದು ಆ ವಿಡಿಯೋ ಸಲುವಾಗಿ ನಾವು ಒಂದು 4-5 ತಾಸು ಕೂತ್ಕೊಂಡು ನಾವ್ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತೀವಿ. ಏನ್ ರೆಸ್ಪಾನ್ಸ್ ಬರುತ್ತೆ ಅಂತ ಅವಾಗ ಕಾಮೆಂಟ್ ಆಗ್ತಾರಲ್ಲಿ, ಹಂಗೈತ್ತು, ಹಿಂಗಿತ್ತು, ಹಂಗ್ ಮಾಡ್ದೆ, ಹಿಂಗ್ ಮಾಡ್ದೆ ಅಂತ. ಅದು ಸುಮ್ನೆ ಬರೀ ಲಿಪ್ ಸಿಂಕ್ ಮಾಡಿ, ಈಗ ನಮ್ದೇ ಡೈಲಾಗ್ ತಗೊಂಡು ಬೇರೆಯವ್ರ ಲಿಪ್ ಸಿಂಕ್ ಮಾಡಿ ಬಿಡ್ತಾರ. ಅಲ್ಲಿ ನಮ್ಮಕ್ಕಿಂತ ವ್ಯೂಸ್, ಫಾಲೋವರ್ಸ್ ಆ ರೇಂಜಿಗೆ ಅವ್ರಿಗೆ ಹೋಗುತ್ತೆ. ಅಲ್ಲಿ ಇಲ್ಲಿ ನಮ್ಗೆ ಏನ್ ಸಿಗಲ್ಲ. ಈಗ ಈ ತರ ಆಗುತ್ತೆ. ಓನ್ ವಾಯ್ಸ್ ಮಾಡಿದವ್ರಿಗೆ, ಓನ್ ಕಂಟೆಂಟ್ ಕ್ರಿಯೇಟ್ ಮಾಡಿದವ್ರಿಗೆ ಅಷ್ಟ ಸಿಗಂಗಿಲ್ಲ, ರೀಚ್ ಸಿಗಂಗಿಲ್ಲ. ಲಿಪ್ ಸಿಂಕ್ ಮಾಡೋರಿಗೆ ರೀಚ್ ಜಾಸ್ತಿ. ಆ ತರ ರೀಚ್ ಆಗ್ತದೆ. ಯಾರ್ದೋ ಒಬ್ರು ವಿಡಿಯೋ ನೋಡಿದ್ರಿ ನಾನು ಇನ್ಸ್ಟಾದಾಗ ಮೊನ್ನೆ. ಅವ್ರ ಏನ್ರಿ ಸುಮ್ಮ ವ್ಲಾಗ್ನ ಡೈಲಿ ವ್ಲಾಗ್ ಮಾಡ್ತಾರ ನೋಡ್ರಿ. ಇವಾಗ ಆ ರೀತಿ ಡೈಲಿ ವ್ಲಾಗ್ ರೀ. ಆಯಮ್ಮ ಸುಮ್ನ ಮಾತನ್ನ ಹೇಳಂಗಿಲ್ರಿ, ಸುಮ್ನ ವಿಡಿಯೋ ಮಾಡ್ತಾರ. ಅದಕ್ಕೊಂದ್ ಯಾವ್ದಾರ ಒಂದ್ ಸಾಂಗ್ ಕುಂದಿರ್ಸಿ, ಹಲ್ ತಿಕ್ಕೊಳೋದು, ಮಕ್ಕಳು ತಕೊಳೋದು, ಊಟ ಮಾಡೋದು, ಅದಕ್ಕೊಂದ್ ಸಾಂಗ್ ಕುಂದಿರ್ಸಿ ಪೋಸ್ಟ್ ಮಾಡ್ತಾರ್ರಿ. 239K ಫಾಲೋವರ್ಸ್ ಅದಾರ್ರಿ ಅವ್ರಿಗೆ. ಲೆಕ್ಕ ಹಾಕ್ರಿ ನೀವು. ಹುಡುಗಿರೇ ಬಾಯ್ಸ್ ಎಷ್ಟೋ ಜನ ಅದಾರ. ಹುಡುಗ ಮಾಡ್ಲಿ, ಭೋಸಡಿಕೆ ಮಾಡಕ್ ಕೆಲ್ಸ ಐತಿಲ್ಲ ನಿನಗೆ, ಬಂದ ಟೈಮ್ ವೇಸ್ಟ್ ಮಾಡ್ತೇಲಿ ಅಂತ ದೇವ್ರ ಹಣೆಗೆ ಹೇಳ್ತೀನಿ. ನಾನು ಒಬ್ಬನ ಫಾಲೋ ಮಾಡಲ್ರಿ ಹುಡುಗರಿಗೆ, ಅದ ಸಾಕಾಗ್ಬಿಟ್ಟೈತ್ರಿ. ಅದ್ರಿ ಜಗ್ ಜನ ಮಾಡತ್ತಾರ ಇವಾಗ ಡೈಲಿ ವ್ಲಾಗ್. ಪಾಪ ಅವ್ರು ನೋಡಿ ಎಷ್ಟು ಕಷ್ಟ ಪಟ್ಟಿರ್ತಾರಿ. ಇವಾಗೆಲ್ಲ ಸ್ವಿಗ್ಗಿ ಜೊಮ್ಯಾಟೊ ಮಾಡಿರೋ ಅವ್ರೆಲ್ಲ ವಿಡಿಯೋ ಮಾಡ್ತಾರ, ಎಷ್ಟು ಕಷ್ಟಪಟ್ಟು ಮಾಡ್ತಿರ್ತಾರಿ. ಜಾಸ್ತಿ ಒಂದು 50K ಫಾಲೋವರ್ಸ್ ಆಗಿರಂಗಿಲ್ರಿ ಅವ್ರಿಗೆ. ಅವ್ರ ಕೆಲ್ಸ ಮಾಡ್ಕೊಂತಾನೆ ಮಾಡ್ತಿರ್ತಾರಿ. ಮತ್ತ ಅವ್ರು ಎಲ್ಲಿ ಹೋದ್ರು ಅದನ್ನ ವಿಡಿಯೋ ಶೂಟ್ ಮಾಡಿ ಇಟ್ಕೊಂಡಿರ್ತಾರಿ. ಮನಿಗ್ ಬಂದು ಸ್ಕ್ರಿಪ್ಟ್ ಬರೆದು ಅದನ್ನ ಹೇಳಿ ಹಾಕಿರೋ ಅಷ್ಟು ಫಾಲೋವರ್ಸ್ ಬರಂಗಿಲ್ರಿ. ಅದು ಬಹಳ ಇಲ್ಲ. ಕಂಟೆಂಟ್ ಕ್ರಿಯೇಟರ್ಸ್ ಇದೇ ಪ್ರಾಬ್ಲಮ್. ಏನೋ ಇಷ್ಟೆಲ್ಲಾ ಕಷ್ಟಪಟ್ಟು ಮಾಡ್ತಾರ ಆದ್ಮೇಲೆ ಅದೊಂದು ಶೇರ್ ಮಾಡಿರ್ಬೇಕು, ಏನಾದ್ರು ಅಥವಾ ಒಂದು ಸ್ಟೋರಿ ಹಾಕಿದ್ರೆ ಸಪೋರ್ಟ್ ಮಾಡ್ಬೇಕು. ಸಪೋರ್ಟ್ ಮಾಡ್ತಾರ್ರಿ, ಆದ್ರ ಐತಲ್ರಿ ಲೇಡೀಸ್ಗೆ ಜಾಸ್ತಿ ಸಪೋರ್ಟ್ ರೀ. ಅದು ಬಾಯ್ಸ್ ಸಪೋರ್ಟ್ ಮಾಡ್ತಾರ್ರಿ, ಲೇಡೀಸ್ ಜಾಸ್ತಿ. ಫಾಲೋ ಹಿಂಗ್ ಬಂತ ಫಾಲೋ ಹೊಡೆದ್ರನ, ಲೈಕ್ ಹಾಕಿದ್ರೆ, ಕಾಮೆಂಟ್ ಹಾಕಿದ್ರೆ, DM ಮಾಡಿದ್ರೇನ. ನಮ್ ಫ್ರೆಂಡ್ ಸರ್ಕಲ್ ಆಗ ನೋಡ್ತಿರ್ತೀನಿ, DM ಮಾಡ್ತಾರ್ರಿ. ಮತ್ತ ಅವ್ರಿಗೆ ಕಾಮೆಂಟ್ ಹಾಕದ್ರ DM ಮಾಡ್ತಾರ್ರಿ ಅವ್ರಿಗೆ. ಅಂತ ಜನನು ಬಾಳ ಆಗ್ಬಿಟ್ಟಾರ್ರಿ. ಮೇಡಮ್ ಸಣ್ಣ ಕಾಂಟ್ಯಾಕ್ಟ್. ಕಾಂಟ್ಯಾಕ್ಟ್ ನಿಮ್ಗೆ ಯಾರ ಲೇಡೀಸ್ ಮಾಡಿರ್ತಾರ ಮೆಸೇಜ್? ಇಲ್ಲ. 2 ಸಲ ಆತ್ರಿ ನಾ ಕೇಳಕತ್ತೀನಿ. ಇಲ್ಲ, ನಿಜ ಇಲ್ಲ.
ಅಲ್ಲ ರೀ ನಿಮ್ ವಿಡಿಯೋ ನೋಡ್ರಿ, ಬೇಕಾದ್ರೆ ರೀಲ್ಸ್ ಎಲ್ಲ ನೋಡ್ರಿ. ನಾನ್ ನಿಮ್ ಫ್ರೆಂಡ್ಸ್ ಯಾರನ್ನ ಕಾಂಟ್ಯಾಕ್ಟ್ ಮಾಡಿ ಫಸ್ಟ್ ಅವ್ರ ಜೋಡಿ ಮಾತಾಡಿ ನಿಮ್ ಜೋಡಿ ಮಾತಾಡ್ಬೇಕಾಯ್ತ್ರಿ, ಯಾಕಂದ್ರೆ ಗೊತ್ತಾಕಿತ್ತು ನಂಗೆ ಸ್ವಲ್ಪ. ನಾ ಸಡನ್ಲಿ ಬಂದ್ ಮಾತಾಡತ್ತೀನಿ ನಿಮ್ ಜೋಡಿ. ಇಲ್ಲ ಬಟ್ ಯಾರು ಆತರ ಕೇಳಿಲ್ಲ. ಚೈಲ್ಡ್ಹುಡ್ ದಾಗ ಯಾವ ಕ್ರಶ್ ಇದ್ವು ಅಂದ್ರೆ ಐತ್ರಿ, ಒಳಗ್ ಏನ ಐತ್ರಿ ಅದ ಒನ್ ವರ್ಡ್ ಆನ್ಸರ್. ನಾ ಒಂದ್ ವರ್ಡ್ ಹೇಳ್ತೀನಿ, ಅದಕ್ಕೆ ಒಂದ ವರ್ಡ್ ದಾಗ ಆನ್ಸರ್ ಮಾಡ್ಬೇಕ್ರಿ. ಓಕೆ. ಧರ್ಮ, ನನ್ನ ಕುಟುಂಬ. ಕುಟುಂಬ. ಕನ್ನಡ, ನನ್ನ ಉಸಿರು. ಉಸಿರು. ಪ್ರೀತಿ, ನನ್ನ ಮಮ್ಮ. ಅಮ್ಮ. ಅಮ್ಮ. ಮತ್ತೇನ್ ಹೇಳಿದ್ರಿ? ಸಂಬಂಧಿಕರು, ಚಿನಾಲಿ ಮಕ್ಕಳ. ಚಿನಾಲಿ ಮಕ್ಕಳು. ನೋ ಕಮೆಂಟ್ಸ್ ಗೈಸ್. ಮತ್ತೆ ಸನ್ನಿ ಲಿಯೋನ್, ಅನಾಥ ಮಕ್ಕಳಿಗೆ ದೇವತೆ. ಅನಾಥ ಮಕ್ಕಳ ದೇವತೆ. ಮಿಯಾ ಖಲೀಫಾ, ಯುವಕರ ಕ್ರಶ್. ಯುವಕರ ಕ್ರಶ್. 10 ಗಂಟೆ ಮೇಲೆ. ಓಕೆ, ಈ ಕಡೆ ಬರೋಣ, ನಮ್ ಕನ್ನಡ ಇಂಡಸ್ಟ್ರಿಗೆ ಬರೋಣ. ರಮ್ಯಾ. ಓಕೆ 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 ಓಕೆ. ರಕ್ಷಿತಾ, ಅಟ್ರಾಕ್ಷನ್. ರಶ್ಮಿಕಾ ಮಂದನ್. ಓಕೆ ರೀ, ಇವಾಗ ಹೀರೋ ಸೈಡ್ ಬರೋಣ್ರಿ. ನಮ್ ಕನ್ನಡ ಇಂಡಸ್ಟ್ರಿ ಹೀರೋ ದರ್ಶನ್ ಸರ್. ಬಾಕ್ಸ್ ಆಫೀಸ್ ಸುಲ್ತಾನ. ಬಾಕ್ಸ್ ಆಫೀಸ್ ಸುಲ್ತಾನ್. ಅಪ್ಪು ಸರ್. ಕರ್ನಾಟಕ ರತ್ನ. ಕರ್ನಾಟಕ ರತ್ನ. ಶಿವಣ್ಣ. ಎನರ್ಜಿ. 100+ ಆಯ್ತಲ್ರಿ ಮೂವಿ ಅವರು. ಶಿವಣ್ಣ ಆಯ್ತು. ಉಪ್ಪಿ ಸರ್. ಬುದ್ಧಿವಂತರಿಗೆ ಬುದ್ಧಿವಂತ. ಬುದ್ಧಿವಂತರ ಬುದ್ಧಿವಂತ, ಲೆಜೆಂಡರಿ ಡೈರೆಕ್ಟರ್. ಮತ್ತೆ ರೀ ಚಿಕ್ಕಣ್ಣ. ಕರ್ನಾಟಕಕ್ಕೆ ಒಂಥರ ಕಾಮಿಡಿ ಆಕ್ಟರ್. ಓಕೆ. ಧನ್ವೀರ್. ಓಕೆ ಓಕೆ. ಸುದೀಪ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಖುಷಿ ಆಗುತ್ತೆ ನಂಗೆ ಬಹಳ. ನಿಮ್ ಹೀರೋ ಅವರ? ನನ್ ದೊಡ್ಡ ಫೇವರೇಟ್ ಹೀರೋ ಅಂದ್ರೆ ಸುದೀಪ್ ಸರ್. ಏನ್ ಗುಣಗಳು ಇಷ್ಟ ರೀ ಅವರಲ್ಲಿ? ಅವ್ರ ಮಾತು, ಅವ್ರ ಗತ್ತು, ಅವ್ರ ಡ್ರೆಸ್ಸಿಂಗ್ ಇರ್ಬೋದು, ಎಲ್ಲಿ ಇವತ್ತಿಗೂ ಕಾಂಟ್ರವರ್ಸಿ ಮಾಡ್ಕೊಂಡಿಲ್ಲ. ಅವ್ರ ಮಾತು ತಿಳ್ಕೊಂಡು ಎಷ್ಟೋ ಜನ ಇವತ್ತು ಚೇಂಜಸ್ ಗಳು ಆಗಿದ್ದಾರೆ ಇವತ್ತು. ಯಾಕಂದ್ರೆ ಅವ್ರ ಮಾತುಗಳು ಅಂತಂದ್ರೆ ಒಂಥರ ವಜ್ರ ಇದ್ದಂಗೆ ಆತರ ಮಾತಾಡ್ತಾರ ಅವ್ರು. ನಂಗೆ ಅದೊಂದು ದೊಡ್ಡ ಖುಷಿ. ಡಾಲಿ ಯುವಕರಿಗೆ ಸ್ವಲ್ಪ ಜಾಸ್ತಿ ಇಷ್ಟ ಇವಾಗ. ನವೀನ್ ಶಂಕರ್. ನಮ್ಮ ಉತ್ತರ ಕರ್ನಾಟಕದ ಹುಲಿ. ಅದಿವಾಗ ರೇಸ್ ಅಲ್ಲಿ ಐತೆ, ನಾವು ಸಪೋರ್ಟ್ ಮಾಡ್ಬೇಕು. ಸಪೋರ್ಟ್ ಮಾಡ್ತೀವಿ, ಎನಿ ಟೈಮ್ ಸಪೋರ್ಟ್ ಮಾಡ್ತೀವಿ ಅವ್ರಿಗಂದ್ರೆ. ಆಲ್ಮೋಸ್ಟ್ ಚೆನ್ನಾಗಿ ಮೂವಿನ ಕೂಡ ಆಗ್ತಾರೆ. ನಮ್ ಸೈಡ್ ಅಂತಂದ್ರೆ ಇವಾಗ ಅವರೇ ಸ್ವಲ್ಪ ಇವಾಗ ಬೆಳಕಿ ಬರಾಕ್ ಕುಂತಿರೋದು, ಅಂತವ್ರು ನಾವು ಬೆಳೆಸ್ಬೇಕು. ಅದೊಂದು ಇವಾಗ ಇದಾದ ಅಂತಂದ್ ಹೇಳ್ಬೇಕು. 2 ಆಪ್ಷನ್ಸ್ ಹೇಳ್ತೀನಿ, ಇದಾದ ಅಂತಂದ್ ಹೇಳ್ಬೇಕು. ಸಂಬಂಧಿಕರು ಅಥವಾ ದುಡ್ಡು. ಯಾಕ್ರಿ ದುಡ್ಡು ಇಂಪಾರ್ಟೆಂಟ್. ಇವಾಗ ದುಡ್ಡು ಇತ್ತು ಅಂದ್ರೆ ಸಂಬಂಧಿಕರು ಬರ್ತಾರೆ, ಫ್ರೆಂಡ್ಸ್ ಬರ್ತಾರೆ, ಲವರ್ ಬರ್ತಾರೆ, ಹೋಗ ಬರೋ ಜನರೆಲ್ಲ ಬರ್ತಾರೆ. ದುಡ್ಡು. ಓಕೆ. ಕೊಪ್ಪಳ ಅವ್ರ ಬೆಂಗಳೂರು. ಕೊಪ್ಪಳ. ಲವರ್ ಅವ್ರ ಫ್ರೆಂಡ್ಶಿಪ್. ನೋ ಕಮೆಂಟ್. ಶೂಟಿಂಗ್ ಅಥವಾ ಕೆಲಸ? ಶೂಟಿಂಗ್. ಆಯ್ತ್ರಿ, ಇವಾಗೆಲ್ಲಾ ಮಾತಾಡ್ಕೊಂತ ಬಂದ್ವಿ. ಹೆಂಗ ಅನಿಸ್ತು ನಿಮ್ಗೆ ಈ ಪಾಡ್ಕಾಸ್ಟ್ ಬಂದಿದ್ದ? ಇಲ್ಲ, ಬಹಳ ಖುಷಿ ಆಯ್ತು ನನಗೆ. ಏನೋ ಹೊಸ ಕಾನ್ಸೆಪ್ಟ್ ಗಳನ್ನ ಕೇಳಕ್ ಕುಂತ್ರಿ, ಅದೊಂದು ಬಹಳ ಖುಷಿ ಆಯ್ತು ನನಗೆ. ಏನೋ ಒಂದೊಂದು ಹೊಸ ವಿಷಯ ಕೇಳಿದ್ರಿ ನೀವು. ಅದು ಅವ್ರವ್ರ ಕಡೆ ಹೇಳ್ಕೊಳಕ್ ಆಗಿಲ್ಲ ಅಂತಂದ್ರೆ ಇಲ್ಲಿ ಹೇಳ್ಕೊಂಡೆ. ಹೌದ್ರಿ, ನನ್ಗೂ ಅದಾರಿ. ಇವಾಗ ನಮ್ ಕಡೆ ಅವ್ರು ಬೆಳಿಬೇಕ್ರಿ. ಇವಾಗ ನಿಮ್ಗೊಂದ್ ಪುಷಪ್ ಕೊಟ್ಟಂಗ ಆಗತ್ರಿ, ನಮ್ಗೊಂದ್ ಪುಷಪ್ ಕೊಟ್ಟಂಗ ಆಗತ್ರಿ. ನಿಮ್ಗ ಮುಂದೆ ನಾ ನೆಕ್ಸ್ಟ್ ಪ್ರಾಜೆಕ್ಟ್ ಏನ್ ಮಾಡ್ಬೇಕಪ್ಪ, ನಮ್ಗೂ ಹೊಸ ಯಾರ್ಯಾರು ಕರೀತಾರ, ಯಾರ್ಯಾರು ಮಾತಾಡ್ಸ್ತಾರ ಅಂತ ನಿಮ್ಗೊಂದ್ ಪುಷಪ್ ಕೊಟ್ಟಾಗ ಆಗತ್ತಂತ. ನಮ್ದು ಫಸ್ಟ್ ಪಾಡ್ಕಾಸ್ಟ್ ಇದಾರೆ, ನಿಮ್ದು ಫಸ್ಟ್ ಪಾಡ್ಕಾಸ್ಟ್. ಹಂಗಾಗಿ ಫಸ್ಟ್ ನಿಮ್ಗ ಕರ್ಸಿದ್ರಿ. ಇವಾಗ ನಿಮ್ ವ್ಯೂವರ್ಸ್ ಏನ್ ಹೇಳಕ್ ಇಷ್ಟಪಡ್ತೀರಿ? ವ್ಯೂವರ್ಸ್ಗೆ ಇಷ್ಟು ದಿವಸ ನಮ್ಗೆ ಹೆಂಗ್ ಸಪೋರ್ಟ್ ಮಾಡ್ಕೊಂತ ಬಂದ್ರು, ಇನ್ ಮುಂದೆ ನಾವು ಅದೇ ತರ ಸಪೋರ್ಟ್ ಮಾಡ್ತಾ ಇದ್ರಿ. ಅದಾದ್ಮೇಲೆ ಯೂಟ್ಯೂಬ್ ಒಳಗೆ ಯಾವ ತರ ನೀವು ಸಪೋರ್ಟ್ ಮಾಡಿದ್ರಿ, ಸಬ್ಸ್ಕ್ರೈಬ್ ಮಾಡಿದ್ರಿ, ಅದಾದ್ಮೇಲೆ ವಿಡಿಯೋಸ್ ಎಲ್ಲ ಯಾವ ತರ ಶೇರ್ ಮಾಡಿದ್ರಿ, ಅದೇ ತರ ನೆಕ್ಸ್ಟ್ ಹೊಸ ಕಾನ್ಸೆಪ್ಟ್ ಎಲ್ಲ ಕೊಡ್ತಿರ್ತೀನಿ. ಮತ್ತೆ ನೆಕ್ಸ್ಟ್ ಹೊಸ ಸಾಂಗ್ ಬರಾಕ್ ಕುಂತೈತಿ, ಜಾನಪದ ಸಾಂಗ್ ಮಾಡಾಕ್ ಕುಂತೀನಿ. ಟಿಂಟಿಸಕ ಪಿಂಕಿ ಪಿರ್ರ ಅನ್ನೋ ಒಂದು ಟೈಟಲ್ ಮೇಲೆ ಸಾಂಗ್ ಬರುತ್ತೆ. ಸ್ವಲ್ಪ ಆದಷ್ಟು ಜಲ್ದಿ ಸಾಂಗ್ ಶೂಟಿಂಗ್ ಮುಗಿದ ತಕ್ಷಣ ಅಪ್ಲೋಡ್ ಮಾಡ್ತೀವಿ. ದಯವಿಟ್ಟು ಎಲ್ರು ಸಪೋರ್ಟ್ ಮಾಡ್ರಿ. ನೆಕ್ಸ್ಟ್ ಇದೇ ತರ ಸಪೋರ್ಟ್ ಮಾಡ್ರಿ. ಥ್ಯಾಂಕ್ ಯು. ಓಕೆ ರೀ. ನೆಕ್ಸ್ಟ್ ಯಾವ್ದಾದ್ರು ಸಾಂಗ್? ಟಿಂಟಿಸಕ ಪಿಂಕಿ ಪಿರ್ರ ಏನ್ರಿ? ಕಾಮಿಡಿ ಅಲ್ಟಿಮೇಟ್ ಐತಲ್ರಿ. ಅಂದ್ರೆ ಟೈಟಲ್ ಈ ತರ ಸ್ವಲ್ಪ ಯೂನಿಕ್ ಆಗಿ ಇರ್ಲಿ ಅಂತ ಒಂದು ರೆಡಿ ಮಾಡ್ಕೊಂಡು
ಆ ಟೈಟಲ್ ಮೇಲೆ ಸಾಂಗ್ ರೆಡಿ ಮಾಡ್ಕೊಂಡಿವಿ. ಟೈಟಲ್ ಮ್ಯಾಗ ಸಾಂಗ್ ರೆಡಿ ಮಾಡಿರೋ. ನಮ್ ಕಡೆಯಿಂದ ಆಲ್ ದ ಬೆಸ್ಟ್, ಒಳ್ಳೇದಾಗ್ರಿ, ಒಳ್ಳೊಳ್ಳೆ ಕಾನ್ಸೆಪ್ಟ್ ಆಗಿ ಒಳ್ಳೊಳ್ಳೆ ವಿಡಿಯೋ ಮಾಡ್ರಿ. ಥ್ಯಾಂಕ್ ಯು. ನೋಡಿರಲ್ಲ ಸ್ನೇಹಿತರೆ, ಇವತ್ತಿನ ವಿಡಿಯೋನ ಇನ್ನು ಯಾರು ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ, ಮತ್ತೆ ಇನ್ನು ನೆಕ್ಸ್ಟ್ ಯಾರನ್ನ ಕರ್ಸ್ಬೇಕು ಈ ಪಾಡ್ಕಾಸ್ಟ್ ಗೆ ಅಂತ ಕಮೆಂಟ್ ಮಾಡ್ರಿ. ಇಲ್ಲೇ ನಮ್ಮ ಉತ್ತರ ಕರ್ನಾಟಕದವ್ರು ಕಮೆಂಟ್ ಮಾಡ್ರಿ, ಯಾಕಂದ್ರೆ ಜಾಸ್ತಿ ನಮ್ಮ ಉತ್ತರ ಕರ್ನಾಟಕ ಫೋಕಸ್ ಮಾಡೋಣ. ಆ ಸೈಡ್ ಆಮೇಲೆ ಬೆಂಗಳೂರು ಸೈಡ್ ಹೋದಾಗ ಅಲ್ಲಿ ಅವ್ರನ್ನ ಕರ್ಸೋಣ, ಎಲ್ರೂ ಕರ್ಸೋಣ. ಒಟ್ಟು ನಮ್ಮ ಚಾನಲ್ದಾಗ ಎಲ್ರೂ ಕರ್ಸಕ್ ಟ್ರೈ ಮಾಡ್ತೀನಿ. ಇನ್ನು ಯಾರನ್ನ ಕರ್ಸ್ಬೇಕು ನೆಕ್ಸ್ಟ್ ಕಮೆಂಟ್ ಮಾಡ್ರಿ. ಓಕೆ, ಇವಾಗ ನಮ್ ಜಾನಪದ ಆಡ್ತಲ್ರಿ, ಅವರಲ್ಲಿ ಯಾರನ್ನ ಕರ್ಸ್ಬೇಕಂತ ಕಮೆಂಟ್ ಹಾಕ್ರಿ. ಆಲ್ಮೋಸ್ಟ್ ಕರ್ಸಕ್ ಟ್ರೈ ಮಾಡ್ತೀನಿ. ಥ್ಯಾಂಕ್ಸ್ ಅಣ್ಣ ಬಂದಿದ್ದಕ್ಕ. ಅಣ್ಣ ಒಂದ ಮಾತಿಗ್ರಿ, ಅಣ್ಣ ನಿಮ್ದು ಒಂದು ಪಾಡ್ಕಾಸ್ಟ್ ಮಾಡ್ಕೊಂತೀನಿ ಅಂತ ಒಂದ ಮಾತಿಗೆ ಮಾಡ್ಕೊರಪ್ಪ ಅಂತ ಹೇಳ್ರಿ. ತುಂಬ ಧನ್ಯವಾದಗಳನ್ನ ಬಂದಿದ್ದಕ್ಕ. ಥ್ಯಾಂಕ್ ಯು. ವಿಡಿಯೋ ನೋಡಿದ್ರೆ ಎಲ್ರಿಗೂ ಧನ್ಯವಾದ ಹೇಳ್ತಾ ಮತ್ತೆ ಮುಂದೆ ನೋಡಿದ್ರೆ ಸಿಗ್ತೀನಿ. ಎಲ್ಲವರೆಗೂ ನೋಡ್ತಾ ಇರಿ ಭರಮರಾಜ್ ಮೇಟಿ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಧನ್ಯವಾದಗಳು. ಗೈಸ್, ನಾವ್ ಇವಾಗ ಶೂಟ್ ಮಾಡಿರೋ ಬಂದ್ಬಿಟ್ಟು ಸ್ಟುಡಿಯೋ 5 ಸ್ಟಾರ್ ಸೆಕೆಂಡ್ ಸೆಂಟರ್ ಒಳಗಡೆ. ಇದು ಎಲ್ಲಿ ಬರುತ್ತಪ್ಪ ಅಂದ್ರ ನಮ್ಮ ಕೊಪ್ಪಳಿಂದ ಹೊಸಪೇಟೆಗೆ ರೂಟ್ ಅಲ್ಲಿ ಲೆಫ್ಟ್ ಸೈಡ್ ಬರುತ್ತಾ. ಇಲ್ಲಿ ಬರ್ಡೇ ಇವೆಂಟ್, ಬೇಬಿ ಶವರ್, ಲವ್ ಆನಿವರ್ಸರಿ, ವೆಡ್ಡಿಂಗ್ ಆನಿವರ್ಸರಿ ಎಲ್ಲಾ ಇವೆಂಟ್ ಒಂದು ಯಾವ ರೀತಿಯಪ್ಪ ಅಂದ್ರ ಕೇಕ್ ಇಂದ ಹಿಡ್ಕೊಂಡು ಎಲ್ಲಾ ಡೆಕೋರೇಷನ್ ವರ್ಗು ಅವರೇ ನೋಡ್ಕೊಂತಾರ. ಫುಲ್ ಸ್ಟಾಪ್ ಎಲ್ಲ ಫುಲ್ ಫ್ರೆಂಡ್ಲಿ ಆಗಿದಾರ. ಮಸ್ತ್ ಐತ್ ಗೈಸ್, ಒಂದ್ಸಲ ವಿಸಿಟ್ ಮಾಡ್ರಿ. ನೀವು ಪದೇ ನೀವೇ ವಿಸಿಟ್ ಮಾಡ್ತೀರಿ. ಮಸ್ತ್ ಐತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ರು ಒಂದ್ಸಲ ಬಂದು ವಿಸಿಟ್ ಮಾಡಿ ನೋಡ್ರಿ.